ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಸೊ ಇವತ್ತೊಂದು ಮೋಸ್ಟ್ ಅವೇಟೆಡ್ ವಿಡಿಯೋ. ಸೊ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮ್ 13 ಅವರ್ 10 ನಿಮಿಷ ಆಡ್ದಂತ ಒಂದು ಬರ್ಡ್ ಬಗ್ಗೆ ಹಿಸ್ಟ್ರಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. 1997ರಲ್ಲಿ 13 ಅವರ್ 10 ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ ಅಂದ್ರೆ ಸೊ ಇದೊಂದು ಗ್ರೇಟ್ ಅಚೀವ್ಮೆಂಟ್. ಸೊ ಬಿಟ್ಟಿರೋರು ಇಲ್ಲದೆ ಇರ್ಬೋದು ನಮ್ಮ ಜೊತೆ, ಬಟ್ ಅವರ ಶಿಷ್ಯಂದ್ರು, ಅವರ ಜಾಕಿಗಳು, ಅವ್ರ ಜೊತೆ ಇದ್ದಂತ ಕೆಲವೊಂದಷ್ಟು ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಒಂದು ಲೈನೇಜ್ ಈ ತರ ಬರ್ಡ್ ಆಲ್ರೆಡಿ ಗೊತ್ತಾಗಿರುತ್ತೆ. ಪುಷ್ಪಾ ಸ್ಟುಡಿಯೋ VP ಮೊಹಮ್ಮದ್ ಸಾಹೇಬ್ರು ಅಂತ 13 ಅವರ್ 10 ನಿಮಿಷ ಅಕ್ಕಿನ ಬಿಟ್ಟಿದ್ರು ಅವರು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ದ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಇವತ್ತು ಒಂದಷ್ಟು ವಿಚಾರಗಳು, ಅದು ಪ್ರೆಸೆಂಟ್ ಟೈಮಲ್ಲಿ ಅದ್ರದ್ದು ರೀಸೇಲಿಂಗ್ ಆಗಿರ್ಬೋದು, ಆ ಅಕ್ಕಿಗಳು ಹೆಸರು ಹೇಳ್ಕೊಂಡು ರೀಸೇಲಿಂಗ್ ಮಾಡೋದಾಗಿರ್ಬೋದು, ಅದೇ ಅಕ್ಕಿ ಅಂತಾನೆ ಹೇಳ್ತಾರೆ, ಬಟ್ ಅದಾಗಿಲ್ದೆ ಕೆಲವ್ರಿಗೆಲ್ಲ ಮೋಸ ಮಾಡಿರೋದಿರ್ಬೋದು, ಮತ್ತೆ ಅದ್ರದ್ದು ಏನ್ ಕ್ವಾಲಿಟೀಸ್ ಇದಾವೆ ಅದನ್ನೆಲ್ಲ ಇವತ್ತು ಒಂದಷ್ಟು ವಿಚಾರಗಳನ್ನ ನಾವು ಸಂಬಂಧಪಟ್ಟಂತ ಮೂಲ ಏನು ಪ್ರಾಪರ್ ಆಗಿ ಯಾರ್ಯಾರು ಇದ್ರು ಅವ್ರ ಟೈಮಲ್ಲಿ ಅವ್ರ ವ್ಯಕ್ತಿಗಳ ಬಗ್ಗೆನೆ ತಿಳ್ಕೊಂಡು ಮತ್ತೆ ಆ ಅಕ್ಕಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಆಲ್ರೆಡಿ ನಾನು ಹೇಳಿದ್ನ ನೋಡಿರ್ಬೋದು. ಸೊ VP ಮೊಹಮ್ಮದ್ ಸಾಹೇಬ್ರು ಅಂತ ಪುಷ್ಪಾ ಸ್ಟುಡಿಯೋ ಲೈನ್ ಅಂತಾರೆ, ಸಬ್ಜಾ ಲೈನ್. ಅದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫೇಮಸ್ಸು. ಆ ಲೈನ್ ಬಗ್ಗೆ ಹುಡ್ಕೋರು ಸಹ ತುಂಬ ಜನ ಇದ್ದಾರೆ. ಯಾಕೆ ಅಂದರೆ ಆ ಬರ್ಡ್ ಅಕ್ಕಿಗಳು ಆಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಬರ್ಡು. ಯಾಕಂದರೆ ಆ ಟೈಮಲ್ಲಿ 13 ಅವರ್ 10 ನಿಮಿಷ. ಸೊ ಬೆಂಗಳೂರಲ್ಲಿ ಕೆಲವೊಬ್ರು ಮನೆಯಲ್ಲಿ ಆಡ್ತಿರ್ಬೋದು, ಗೊತ್ತಿಲ್ಲ, ಬಟ್ ನನಗದು ಪ್ರಾಪರಾಗಿ ವಿಷಯ ಗೊತ್ತಿಲ್ಲ. ಯಾರ್ಯಾರು ಹಿರಿಕರು ಯಾರ್ಯಾರು ಇದ್ದಾರೆ ಅವ್ರು ತಿಳಿಸ್ಕೊಡ್ತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಮ್ಮ ಜೊತೆ ಇರೋ ಅಂಥವ್ರು ಯಾರ್ಯಾರು ವ್ಯಕ್ತಿಗಳು, ಆ ಬರ್ಡ್ಗೆ ಯಾವ ರೀತಿ ಸಂಬಂಧಪಟ್ಟವ್ರು ಅನ್ನೋದೇ ತಿಳ್ಕೊಬೋಣ. ಸರ್, ಮೊದಲಿಗೆ ನನಗೆ ಪರಿಚಯ ಆಗಿರೋದು ವೆಂಕಟೇಶ್ ಅಣ್ಣ ಅವರು. ಸೊ ಮೇಯ್ನು VP ಮೊಹಮ್ಮದ್ ಸಾಹೇಬ್ರು ಮನೆಯಲ್ಲಿ ಜಾಸ್ತಿ ಆಗಿದ್ದಂಥವ್ರು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಹೆಸರು ವೆಂಕಟೇಶ್ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸರ್, ನಿಮ್ಮ ಮತ್ತು VP ಮೊಹಮ್ಮದ್ ಸಾಹೇಬ್ ಅಂದರೆ ಪುಷ್ಪಾ ಲೈನ್ ಸ್ಟುಡಿಯೋ ಆ ಅಕ್ಕಿನ ಬಿಟ್ಟಂತಾರ ಅವ್ರಿಗೂ ನಿಮಗೂ ಯಾವ ರೀತಿ ಸಂಬಂಧ ಇತ್ತು, ಯಾವ ರೀತಿ ನೀವು ಅವ್ರ ಹತ್ರ ಸೇರ್ಕೊಂಡ್ರಿ? ಸರ್, ಫಸ್ಟು ನಾವು ಇಲ್ಲೇ ದಾವಡಿ ಮಟ್ಟಿದ್ದು ಅಕ್ಕಿಯೆಲ್ಲ ಇಟ್ಟಿದ್ದು. ಒಂದು 2 ವರ್ಷ ನಾನು ಇಲ್ಲಿ ಬರ್ತಾ ಇದ್ದೆ. ಆಮೇಲೆ ಹಿಂಗೆ ಪರಿಚಯ ಗೋವಿಂದಪ್ಪ ಅಂತ ಇದ್ದಾರೆ, ಅವ್ರನ್ನ ಕಳಿಸಿದ್ವಿ. ಅವ್ರು ನಾವು ಇಂಟ್ರೆಸ್ಟ್ ಕರ್ಕೊಂಡು ಹೋದ್ಮೇಲೆ ಅವಾಗಿಂದ ನಮಗೂ ಅವ್ರಿಗೂ ಪರಿಚಯ ಆಯಿತು. ಆಮೇಲೆ ನಮ್ದು ಅವ್ರದ್ದು ಒಡನಾಟ ಇದೆಲ್ಲ ಚೆನ್ನಾಗಿ. ಹೇಳ್ಬೇಕಂದ್ರೆ ನಿಮ್ದು ಪರಿಚಯ ಆದಮೇಲೆ ಈ ಅಕ್ಕಿ ತಗೊಳ್ಳೋದು ಮಾಡೋದು ನೀವು ಅವ್ರ ಜೊತೆ ಹೋದಂತ ಹಿಂಗಿತ್ತು ಸರ್? ಇದು ಕನೆಕ್ಟಿವಿಟಿ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಹೋದಾಗ ಅವ್ರು ಹೇಳಿರೋದು ಅಕ್ಕಿ ಆಡ್ತಾ ಇತ್ತು ಅವ್ರ ಹತ್ರ. ಆ ಟೈಮಲ್ಲಿ ಅದು ಮೊದಲನೇ ವರ್ಷ ಆಗಿತ್ತು, ನಾವು 2ನೇ ವರ್ಷ ಅಲ್ಲಿ ಹೋದಾಗ ಆಡ್ತು. ಆ ವರ್ಷ ಅಲ್ಲ, ಒಂದು 8:15, 8:45, 9 ಈ ಥರ ಎಲ್ಲ ಟೂರ್ನಮೆಂಟಲ್ಲಿ ಅದೇ ಸಬ್ಜೆಕ್ಟ್ ಆಡ್ತಾ ಇತ್ತು ಆ ವರ್ಷ ನಾವು ಹೋದಾಗ. 92, 93 ಇರ್ಬೋದು ಆಗ. ಅವಾಗ ನಾವು ಕೇಳ್ದು ಎಲ್ಲಿ ಅಪ್ಪ ಅಮ್ಮ ಅಂತ ಹೋಯ್ತೀವಲ್ಲ, ಕೇಳಿದಾಗ ತೋರಿಸಿದ್ರು, ಇದೇ ಅಪ್ಪ ಇದೆ ಅಂದರೆ ಸಬ್ಜಾ ಗಂಡು ಧೂಮ ಹೆಂಗೆ ತೋರಿಸಿದ್ರು. ಹಿಂಗೆ ಮಾತಾಡಿದಾಗ ಸರ್ ಎಲ್ಲಿದ್ರು ಏನು ಕೇಳಿದಾಗ ಅವ್ರು ಹೇಳಿದ್ರು ಇದು ಮೂಲ ಕೇರಳ. ಅಂದರೆ ಅವ್ರ ಸ್ನೇಹಿತರು ಕೇರಳದಲ್ಲಿ ರಾಜು ಅಂತ ಇದ್ದಾರೆ. ಇವರು ವರ್ಷಕ್ಕೆ 1 ವರ್ಷಕ್ಕೆ 6 ತಿಂಗಳಿಗೆ ಅವರು ಅವ್ರ ಮಗಳ ಮನೆ ಇದೆ. ಯಾರ ಮೂಲ? ಅಕ್ಕಿ ಮೂಲನ ಇಲ್ಲ VP ಮೊಹಮ್ಮದ್ ಸಾಹೇಬ್ರು ಮೂಲನ? ಮೂಲ ಅಲ್ಲಿನೇ. ಯಾರು? VP ಮೊಹಮ್ಮದ್ ಸಾಹೇಬ್ರು ಮೂಲ ಅಲ್ಲಿಯವರೇ. ಅಕ್ಕಿ ಕೇಳಿ, ಅಲ್ಲಿಯವರೇ. ಅವ್ರು ಆಲ್ರೆಡಿ ಬಂದು ಇಲ್ಲಿ ಸೆಟ್ಲ್ ಆಗಿದ್ರು. ಇವರು ಅವ್ರ ಮಗಳು ಅಲ್ಲಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 6 ತಿಂಗಳಿಗೆ ಒಂದ್ಸತಿ ಮಗಳ ಮನೆಗೆ ಹೋಗ್ತಾರೆ. ಒಂದು 15 ದಿನ ಅಲ್ಲಿ ರೆಸ್ಟ್ ತಗೊಂಡು ಬರ್ತಾರೆ. ಆಗ ಹಳಬರು ಇದ್ರಲ್ಲ ಅಲ್ಲಿ ರಾಜು ಅಂತ, ಅವರು ಇವ್ರಿಗೆ ಫ್ರೆಂಡು. ಹಿಂಗೆ ಅಲ್ಲಿ ಅಕ್ಕಿ ಒಳಗೆ ಜೊತೆಲಿ ಹೋಗುವಾಗ ಈ ಸಬ್ಜೆಕ್ಟ್ ಎಲ್ಲ ಒಂದು ಸಾದಾ ಜೊತೆಲಿ ಒಳ್ಳೆ ಟೈಮ್ ಮಾಡ್ತಾರೆ ಅಂತ ತೆಗೆದುಕೊಟ್ಟವ್ರು. ಅದನ್ನು ತಗೊಂಡು ಇವ್ರನ್ನ ಜೊತೆ ಹಾಕಿ ಮರಿ ಮಾಡಿಸಿರೋದು ಆ ಗಂಡಲ್ಲಿ ಬಂದಿದೆ ಈ ಟೈಗರ್ ಸಬ್ಜಾ ಆಡಿರ್ತಾರೆ. ಟೈಗರ್ ಸಬ್ಜಾ ಅಂತ ಆಡದ್ಮೇಲೆ ಬಂತ ಹೆಸರು? ಇಲ್ಲ ಮುಂಚೆನೆ ಆಡದ್ಮೇಲೆ ಬಂದು ಆಡದ್ಮೇಲೆ ಇದು ಆಡ್ತಲ್ಲ 13 ಗಂಟೆ 10 ನಿಮಿಷ ಆಡ್ತಲ್ಲ, ಅವತ್ತೇನೇ ದಿವಸನೇ ರೆಫ್ರಿ ಏನ್ ಸೊಬಿ ಇದು ಟೈಗರ್ ಆಡ್ದಂಗೆ ಆಡ್ತಾ ಇದೆ ಅಂತ ಅವ್ರು ಅಂದಿರೋದಕ್ಕೆ ಅದಕ್ಕೇನೆ ಅವತ್ತು ಅವ್ರ ಯಜಮಾನರು ಯಾರು ಮೊಹಮ್ಮದ್ ಅವರು ಇದಕ್ಕೆ ಟೈಗರ್ ಅಂತ ಇಡಬೇಕು ಅಂದ್ಬಿಟ್ಟು ಅವತ್ತೇ ಅವ್ರು ಡಿಸೈಡ್ ಮಾಡಿದ್ರು. ಈ ಬರ್ಡ್ ಕನ್ಸಿಸ್ಟೆನ್ಸಿ ಯಾವ ತರ ಟೈಮಿಂಗ್ಗಳು ಬರ್ತವೆ? ಅದು ನೀವು ಪ್ರತಿ ವರ್ಷ ಬಿಟ್ರು 6:30, 7 ಗಂಟೆ ಮೇಲೆ ಒಂದು 9 ಗಂಟೆ ಗಂಟ ಪ್ರತಿ ವರ್ಷ ಒಂದು 5-6 ಟೂರ್ನಮೆಂಟ್ ಆಡೋದಕ್ಕೆ ಆ ಥರ. ನಿಮ್ಮ ಜೊತೆ ಇದ್ದಂಥವ್ರು ಕೆಲವೊಂದು ನೀವು ಅವ್ರ ಜೊತೆ ಹೋದಾಗ ಅವ್ರ ಜೊತೆ ಇದ್ದವರೆಲ್ಲ ಯಾರ್ಯಾರು ಇಲ್ಲೇನಾ? ಇಲ್ಲ ಅಲ್ಲ, ಮೊಹಮ್ಮದ್ ಸಾಹೇಬ್ರು ಅವ್ರ ಜೊತೆ ಜಾಕಿಗಳು ಅಂತ ಯಾರ್ಯಾರು? ಜಾಕಿಗಳು ಅಂತ ನಾನಿದ್ದೆ, ನಾನು ವೆಂಕಟೇಶ್, ಗೋವಿಂದಪ್ಪ,
ಆಮೇಲೆ ಈ ಹುಸೇನ್ ಸಾಹೇಬ್ರು ಇವರು ಬಂದು ಹೋಗ್ತಾ ಇದ್ರು, ಅಂದ್ರೆ ಜಾಸ್ತಿ ಇಲ್ಲ. ಅವರು ಡ್ಯೂಟಿ ಇತ್ತು, ಕೆಲವು ಟೈಮ್ ಬಂದು ಹೋಗೋರು. ಆಮೇಲೆ ಗೋಪಾಲಣ್ಣ ಅಂತ ಹೊಸಬೀದಿ ಅವರು ಬರ್ತಾ ಇದ್ರು. ಆಮೇಲೆ ಇವರು ಹುಡುಗರುಗಳೆಲ್ಲ ಮಧ್ಯೆ ಬಂದು ಹೋಗೋರು. ಅವ್ರು ಮಾಡ್ಸೋರು ಇಲ್ಲಿ 13 ಅವರ್ 10 ನಿಮಿಷ ಆಡ್ತಲ್ಲ, ಆ ಯಾವ ಇಸ್ವಿಲ್ ಆಡ್ತಾರೆ ಸರ್ ಅದು ಫಸ್ಟ್ ಇಂದಾನೆ ಹೇಳ್ಬಿಡ್ತೀನಿ ನೋಡಿ. ಅದು ಸ್ಟಾರ್ಟಿಂಗ್ ಅಲ್ಲಿ 93ರಿಂದ ನಾವು ನೋಡ್ತಾ ಇದ್ದಂಗೆ ಪ್ರತಿ ವರ್ಷ ಹಿಂಗೆ ಆಡ್ಕೊ ಬರ್ತಾ ಇದ್ರು. ಅದರಲ್ಲಿ ನನಗೂ ಪಟ್ಟ ಕೊಟ್ಟಿದ್ರು. ನಾನು 3 ಕಲ್ಲಿ ಪಟ್ಟನ ತಂದು ಇಲ್ಲೇನೆ ಒಂದು 7:45 ಗಂಟೆ ಇಲ್ಲಿ ಅರ್ಕಾವತಿ ಟೂರ್ನಮೆಂಟ್ಗೆ ಒಂದು 7:45 ಗಂಟೆ ಬಿಟ್ಟಿದ್ದೀನಿ, ಒಂದು 8:15 ಗಂಟೆ ಬಿಟ್ಟಿದ್ದೀನಿ. ಓಕೆ, ಅದಾಯ್ತಾ. ಅದಾದ್ಮೇಲೆ ಹಂಗೆ ಆಡ್ಕೊ ಬರ್ತಾ ಇತ್ತು. 97ರಲ್ಲಿ ಇದು 13 ಗಂಟೆ 10 ನಿಮಿಷ ಆಡ್ತು. 10 ನಿಮಿಷ ಆಡೋದ ಮೇಲೆ ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದಂದ್ರೆ ಒಂದು ರೆಕಾರ್ಡ್ ಮಾಡೋದಪ್ಪ, ಇದನ್ನ ಹೂಗಂಧ ಮಾಡೋಣ ಅಂದ್ರೆ ಒಂದು ಟೂರ್ನಮೆಂಟ್ ಇತ್ತು. ಆ ಹೂಗಂಧ ಪ್ಲಸ್ ಟೂರ್ನಮೆಂಟ್ 2 ಮಾಡಿ ಇದಕ್ಕೆ ರಿಟೈರ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಮಾಡಿ ಬೆಂಗಳೂರಿಂದ ಮೈಸೂರು, ಬೆಂಗಳೂರಿಂದ ಈ ಗೋಪಾಲಣ್ಣ ಅವರು ಮತ್ತೆ ಬಾಬು ಅವರು, ಇನ್ನ ಸೀನಾಸ್ವಾಮಿ ಅವರು, ಕೆಲವ್ರಿಗೂ ಪರಿಚಯ ಇರೋರು, ಗಂಜಂ ಚಂದ್ರಶೇಖರ್, ಆಮೇಲೆ ಮೈಸೂರು ಲಕ್ಷ್ಮಣ ಬೈಲ್ಮಾನ್ರು, ಈ ತರ ಸುಮಾರು ಜನ ಬಂದಿದ್ರು ಅವತ್ತು. ಅಂದ್ರೆ ಅಂತ ಬಿಸಿಲಲ್ಲೇನೆ 8:45 ಗಂಟೆ ಟೂರ್ನಮೆಂಟ್ ಅವತ್ತು ಆಡ್ತು. ಎಲ್ಲ ಸಂತೋಷ ಮಾಡೋದು, ಸಂತೋಷ ಬಿದ್ದರು ಆಯ್ತು ಅಂದ್ಬಿಟ್ಟು ಅವತ್ತು ಅದನ್ನ ರಿಟೈರ್ಮೆಂಟ್ ಮಾಡಿ ಆಮೇಲೆ ಆ 8:45 ಗಂಟೆ ಅದೇ ಗುಡ್ ಸೈಡ್ ರೋಲಿಂಗ್ ಕಪ್ಗೆ ಆಡಿದ್ದೆ. ಓಕೆ, 8:45 ಗಂಟೆ ಆಮೇಲೆ ಅಲ್ಲಿಗೆ ರಿಟೈರ್ಮೆಂಟ್ ಆಯಿತು. ತಿರ್ಗಾ ಅದಕ್ಕೆ ಜೊತೆ ಮಾಡಿ ಇನ್ನೊಂದು ಅರ್ಕಾವತಿ ಹಣ್ಣು ಜೊತೆ ಹಾಕಿ ಅದರಲ್ಲಿ ಒಂದು ಪಟ್ಟ ಮಾಡಿಸಿದ್ರು. ಒಂದೇ ಪಟ್ಟ ಆಗಿದ್ದು, 3 ಕಲ್ಲಿ ಪಟ್ಟ. ಸಾಯಂಕಾಲ ಗಂಟೆ ಆಡಿ ಕೂತ್ಕೊಂಡಿಲ್ಲ, ಅದು ಹೋಯ್ತು. ತಿರ್ಗಾ ನಾಳೆ ಬಂತು, ತಿರ್ಗಾ 3 ದಿನ ಸುಧಾರಿಸಿ ಅದನ್ನು ರೆಡಿ ಮಾಡಿ ಇನ್ನೊಂದು ಟೂರ್ನಮೆಂಟ್. ಅದು 9 ಗಂಟೆ 9 ನಿಮಿಷ ಟೂರ್ನಮೆಂಟ್ಗೆ ಆಯಿತು. ಆ ಟೂರ್ನಮೆಂಟ್ ಆಡಿದ್ದೇನೆ ಇದು ರೋಲಿಂಗ್ ಕಪ್ಪು ಗುಡ್ ಸೆಡ್ದು ಇವರು ಹೊಡೆದಿರೋದು. ಇದೆಲ್ಲ ಆಡೋದ ಮೇಲೆ 97 ಆಯ್ತಲ್ಲ. 97 ಆಡೋದ್ಮೇಲೆ ಈ ಗೋಪಾಲಣ್ಣ ಅವ್ರು ಬೆಂಗಳೂರು, ಆಮೇಲೆ ಪೈಪ್ಲೈನ್ ಬಾಬಣ್ಣ ಇವರೆಲ್ಲ ಈ ಪೈಲ್ಮಾನ್ ಬಸಪ್ಪನವ್ರ ಮನೆಗೆ ಬರ್ತಾಯಿದ್ರು ಅವರು. ಅಲ್ಲಿಂದ ಯಾರ್ದು ಆಡ್ತಲ್ಲ ಅಂತ ತಿಳ್ಕೊಂಡು ಅವ್ರನ್ನೇ ಕರ್ಕೊಂಡು ಅಲ್ಲಿಗೆ ಬಂದರು. ನಾವು ಇದ್ದು ಅವರು ಬಂದಾಗ ಎಲ್ಲ ಪರಿಚಯ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋದರು. ಇನ್ನೊಂದಿನ ಬಂದರು ಅವರು, ಬಂದು ಮಾತಾಡಿದ್ರು, ಸ್ವಾಮಿ ಇದು ಗಂಡು ಚೆನ್ನಾಗದೆ, ನಾವು ಒಂದು ಹೆಣ್ಣು ಕೊಡ್ತೀವಿ, ಜೊತೆಯಾಗಿ ಮರಿ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಒಪ್ಕೊಂಡ್ರು, ಆಯ್ತಪ್ಪ ಕೊಡಿ ಮಾಡೋಣ ಅಂತ ತಂದು ಕೊಟ್ಟರು. ಅವರು ಗಂಡು ಹೆಣ್ಣು ಸಬ್ಜಾ ರೆಕ್ಟರ್ ಹೆಣ್ಣು ತಂದು ಕೊಟ್ಟರು. ಗೋಪಾಲಣ್ಣವರೇ ತಂದು ಕೊಟ್ಟರು. ಆಮೇಲೆ ಇವರು ಮರಿ ಮಾಡಿಸಿದ್ರು, 3 ಜೊತೆ ಮಾಡಿಸಿದ್ರು. 3 ಗಂಟು ಪಟ್ಟನು ಅವ್ರಿಗೆ ಕೊಟ್ಟರು. ನೋಡಪ್ಪ, ನೀವೇ ಚೆಕ್ ಮಾಡಿ, ನೀವೇ ಹೆಣ್ಣು ಕೊಟ್ಟಿದ್ದೀರಿ, ನೀವೇ ಚೆಕ್ ಮಾಡ್ಕೊಳ್ಳಿ. 8 ಪಟ್ಟ ನೀವು ಆಡ್ಸಲ್ಲ, ಹೆಣ್ಣು ಬೇಡ, 3 ಗಂಡು ನೀವೇ ಆಡ್ಸಿ. ಅದ ತಗೊಂಡೋಗಿ ಅವ್ರು ಬಿಟ್ಟ ಮೇಲೆ ಅವ್ರ ಹತ್ರ ಎಲ್ಲ 12 ಗಂಟೆ 12:15 ಗಂಟೆ 12:30 ಗಂಟೆ ಈ ಥರ ಎಲ್ಲ ಆ ಲೈನೇ ಅವ್ರ ಮನೇಲಿ ಆಡಿದ್ರು. ಸೊ ಅವ್ರ ಬ್ಲಡ್ ಲೈನ್ಗೆ ಮಿಕ್ಸ್ ಆಗಿ ಅದೆಲ್ಲ ಆಡ್ತು. ಓಕೆ, ಅದಾದ್ಮೇಲೆ ಸರ್ ಇನ್ನು ನೆಕ್ಸ್ಟ್ ಏನೇನು ಯಾರ್ಯಾರು ಡಿಸ್ಪ್ಯೂಟ್ ಆಯ್ತು? ಅದು ಅಷ್ಟಾಗಿತ್ತಾಗ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಹೆಲ್ತ್ ಇಶ್ಯೂ ಆದಮೇಲೆ ತಿರ್ಗಾ ಅವ್ರನ್ನೇ ಕರೆಸಿ, ಯಾರು ಗೋಪಾಲಣ್ಣ ಅವ್ರನ್ನ ಕರೆಸಿ, ನಿಮ್ಗೇನು ಬೇಕು ಮೇನು ತಗೊಂಡು ಅಂತ ಅವ್ರಿಗೂ ಕೊಟ್ಟರು. ಅಷ್ಟೊತ್ತಿಗೆ ನಾವೆಲ್ಲ ಶೋಕಿ ಕೊಟ್ಬಿಟ್ಟಿದ್ವಿ. ನಮ್ಮನ್ನೂ ಕರೆದ್ರು, ನಮಗೆ ಇರಲಿಲ್ಲ ಶೋಕಿ ಇಲ್ಲ, ಗಾಡಿ ಹಾಕಿ. ಆಮೇಲೆ ಅವರೆಲ್ಲ ಪೂರ್ತಿ ಅವ್ರಿಗೇನೆ ಎಲ್ಲ ಅವ್ರಿಗೆ ಪೂರ್ತಿ ಅವ್ರಿಗೆ. ಸೊ ಇದು ಮೇನ್ ಹೌದು ಮೊಹಮ್ಮದ್ ಸಾಹೇಬ್ ನಮಗೆ ತಿಳಿದ ಮಟ್ಟಿಗೆ ಪೂರ್ತಿ ಕೊಟ್ಟರು. ಅಕಸ್ಮಾತ್ ಇನ್ಯಾರಿಗಾರು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅದು ಅಕಸ್ಮಾತ್ ಆಗಿ ಕೊಟ್ಟಿದ್ರು ಆ ಟೈಮು ಈ ಕನಕಪುರದಲ್ಲಿ ಇಲ್ಲಿ ಗಂಟಲು 8 ರಿಂದ 10 ಗಂಟೆ ಯಾರು ಬಿಟ್ಟಿಲ್ಲ. ನಾನ್ ಆಗಿಂದ ನೋಡ್ತಾ ಇದ್ದೀನಲ್ಲ, ಯಾರು ಬಿಟ್ಟಿಲ್ಲ. ಆ ಲೈನ್ ಸಬ್ಜಾ ಲೈನ್ ಯಾರು ಇಲ್ಲಿ ಗಂಟ ಬಿಟ್ಟಿಲ್ಲ ನನಗೆ ತಿಳಿದ ಮಟ್ಟಿಗೆ. ಅಕಸ್ಮಾತ್ ಬಿಟ್ಟಿದ್ರೆ ಏನಾದ್ರು ತಿಳಿಸ್ಬೋದು, ಯಾರಾದ್ರು ಬಿಟ್ಟಿದ್ರೆ ಅವರೇ ತಿಳಿಸ್ಬೋದು, ನಾನು ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನಮ್ಗಂತೂ ಗೊತ್ತಿಲ್ಲ. ಅಂದ್ರೆ ಪ್ರಾಪರ್ ಆಗಿ ಆ ಲೈನ್ ಅಂತ ಇದ್ರೆ, ಆ ಲೈನ್ ಅಂತ ಇದ್ರೆ ಆ ಲೈನ್ ಯಾವ ತರ ಇರ್ತಿತ್ತು ಸರ್? ಅಂದ್ರೆ ಬಾಡಿ ಶೇಪ್ ಆಗಿ ನೋಡೋದಕ್ಕೆ ಗಿಡ್ಡನ ಉದ್ದನ ಕತ್ತಿ ಯಾವ ತರ ಒಂದು ತೋರಿಸ್ತೀನಿ ಎಕ್ಸಾಂಪಲ್. ಇದಲ್ಲ ಆದ್ರೆ ನಾವು ಇದು ಮಾಡೋದು ಬೇಡ. ಹೆಚ್ಚು ಕಮ್ಮಿ ಈ ತರ ಹೆಚ್ಚು ಕಮ್ಮಿ ಈ ಬಾಡಿ, ಈ ಸೇಪು, ರೆಕ್ಕೆ, ತಲೆ ಹೆಚ್ಚು ಕಮ್ಮಿ ಈ ತರ ಇರ್ತದೆ. ಇಲ್ಲ, ಒಂದು 30% ಈ ಶೇಪಲ್ಲಿ, ಈ 30% ಈ ಶೇಪಲ್ಲಿ ಇರ್ಬೋದು. ಸೊ ಅದ್ರದ್ದು ಫೋಟೋಸ್ಗಳು ಇದಾವೆ ಸ್ನೇಹಿತರೆ, ಅದನ್ನ ಹಾಕ್ತಾ ಇರ್ತೀನಿ ನೋಡಿ. ನಿಮ್ ಪ್ರಕಾರ ಈಗ ಬರ್ಡು ಇದಾವ? ನಮಗ್ ತಿಳಿದ ಮಟ್ಟಿಗೆ ಯಾರ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಿರುತ್ತೆ ಗೊತ್ತಾ? ಸೇಮ್ ಇರ್ತದೆ. ಈ ಕಣ್ಣಲ್ಲಿ ಏನಿದೆ ಈ ಕರಿಗುಡ್ಡೆ, ಅದು ಸ್ವಲ್ಪ ಕ್ರಾಸ್ ಬರ್ಬೇಕು, ಕ್ರಾಸ್ ಹೊಡ್ಕೋಬೇಕು ಲೈಟಾಗಿ ಹೊಡ್ಕೊಂಡ್ರೆ ಅದು ನೀವ್ ಹೆಂಗೆ ಅಂದ್ರೆ ಒಂದು ತಿಂಗಳು ಒಳಗಡೆ
ನೀವು ಹೆಂಗೆ ಹೇಳ್ತೀರ ಹಂಗ ಬಂದ್ಬಿಡ್ತೀರ ಟೈಮ್. ಒಳ್ಳೆ ಟೈಮು. ಓಕೆ. ಅದ್ರದ್ದು ಗುಣ ಅದ್ರದ್ದು ಆಡಿದ್ದು ಅಷ್ಟೇ. ಆಡಿದ್ಕೆ 2 ಕಣ್ಣು ಹೊಡ್ಕೊಂಡಿದ್ವಿ ಲೈಟಾಗಿ. ಸರ್ ಧೂಮ ಹೆಣ್ಣು ಮಾಡಿದ್ರು ಅಂತ ಹೇಳಿದ್ರು, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಟಚ್ ಮಾಡಿದ್ರು ಅವರು? ಅದು 2 ಜೊತೆ ಮಾಡಿದ್ರು. ಮಾಡಾದ್ಮೇಲೆ ಅದು ಬಿಟ್ಟು ಬೇರೆ ಮಾಡಿದ್ರು ಅಂದ್ರೆ ಆ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಯಾವ ಬಣ್ಣ ಮಾಡಿದ್ರು ಸರ್? ಸಬ್ಜಾಗಳು ಮಾಡಿದ್ರು. ಸಬ್ಜಾಗೆ ಈ ಸಬ್ಜಾ ಗಂಡಿಗೆ ಮತ್ತೆ ಇನ್ನೊಂದು ಸಬ್ಜಾ. ಆ ದೊಡ್ಡ ಗಂಡಿಗೆ ಅದ್ರಲ್ಲಿ ಅದಾಯ್ತು. ಈ ಗಂಡಿಗೆ, ಈ ಆಡೋದ್ ಗಂಡಿಗೆ ನೀವು ಯಾವುದೇ ಹೆಣ್ಣು ಮಾಡಿ ಕ್ವಾಲಿಟಿ ಹೆಣ್ಣು ಮಾಡಿದ್ರೆ ನಿಮ್ಗೆ ಲಾಂಗ್ ಟೈಮ್. ಬಟ್ ಅದ್ರ ಅಪ್ಪ ಅಮ್ಮಂಗೆ ಬಿಟ್ಟು ಬೇರೆ ಯಾವ್ದು ಮಾಡಿಲ್ಲ? ಇಲ್ಲ ಅಷ್ಟೇ. ಅದೊಂದು ಸಿಂಗಲ್ ಮಾಸ್ಟರ್ ಪೀಸ್ ತರ ಒಂದೇ. ಸಿಂಗಲ್ ಅಂದ್ರೆ ಅದು ಫಸ್ಟ್ನೇ ಜೊತೆ ಒಂದು ಸಬ್ಜಾ ಒಂದು ಸುರ್ಮಿ ಅವು ಜೊತೆ ಅದು ಆಡದ್ದು. ಹೆಣ್ಣು ಮಾತ್ರ ಬಿಟ್ಟಿಲ್ಲ, ದೊಡ್ಡದ್ ಮಾಡಿದ್ರು. ಅದ್ರ ತಮ್ಮ ಬಂದಿತ್ತು, ಅದು ಸಬ್ಜಾ ಒಂದ್ ಸ್ವಲ್ಪ ಚೋಟ. ಅದ್ರಲ್ಲಿ ಪಟ್ಟ ಬಿಟ್ರೆ ಒಂದು ಆವರೇಜ್ ಒಂದು 8 ಗಂಟೆ 10 ಗಂಟೆ ಇಷ್ಟಲ್ಲಿರೋದು ಪಟ್ಟ. ಇದ್ರಲ್ಲಿ ಮಾತ್ರ ನೀವು ಒಳ್ಳೆ ಕ್ವಾಲಿಟಿ ಹೆಣ್ಣು ಹಾಕಿದ್ರೆ ನಿಮ್ಗೆ ಸಾಯಂಕಾಲ ಗಂಟೆ ಪಟ್ಟ. ಆಡಿರೋ ಗಂಡಿಗೆ ನೀವು ಒಳ್ಳೆ ಹೆಣ್ಣು ಯಾವ್ದಾದ್ರು ಹಾಕಿರಿ ಒಂದ್ 10 ಗಂಟೆಯಿಂದ 12 ಗಂಟೆ ಕತ್ಲೇನು ಆಗ್ಬೋದು. ಆ ತರ ಆಡಿದ್ವಿ ನಾವು. ನೋಡಿದ ಮಟ್ಟಿಗೆ ಒಂದ್ 3 ಹೆಣ್ಣಲ್ಲಿ ಮಾಡಿಸಿ ಬಿಟ್ಟಿದೀವಿ ನಾವು. ಇದ್ದು ಅಲ್ಲಿ ಗಂಟೆ ಬಿಟ್ಟಿದ್ದೀವಿ. ನಾಗರಾಜ್ ಅಂತ. ನಮ್ಮದು ದಾವಡಿ ಬಂದು ಹೊಸಬೀದಿ ಗೋಪಾಲಣ್ಣವರು ದಾವಡಿ ಅಂತ, ಹೊಸಬೀದಿ ಕೋಟೆ ಹೊಸಬೀದಿಲಿ. ಬಿ ಪಿ ಮೊಹಮ್ಮದ್ದು, ಗೋವಿಂದಣ್ಣ, ರಾಮಾಚಾರ್ಯವರು, ಆಮೇಲೆ ಹುಸೇನ್ ಸಾಹೇಬ್ರು, ಇವರೆಲ್ಲ ಸ್ನೇಹಿತರು ಹಳಬ್ರು. ಆಮೇಲೆ ಯಡೂರು ನಾರಾಯಣಪ್ಪನವರು, ನಮ್ಮ ಗರಡಿ ಮನೆ ಬಸಪ್ಪನವರು, ಪುಟ್ರಾಮಣ್ಣರು, ಇವರೆಲ್ಲ ಹಳೆ ದಾಡಿ. ಬಾಬು ಅವರು, ಆಮೇಲೆ ಗಣೇಶ್ ಅಂತ ಇವರು, ವಿನಯ್, ಚನ್ನಬಸಪ್ಪನವರು ಮೇಯ್ನು. ಅವ್ರು ಚನ್ನಬಸಪ್ಪನವ್ರು ಪಾಪ ತೀರ್ಕೊಂಡ್ಬಿಟ್ರು, ಎಲ್ಲ ತೀರ್ಕೊಂಡಿವ್ರು ಈಗ ಆಲ್ಮೋಸ್ಟ್. ಇವರೆಲ್ಲ ಹಳೆ ದಾವಡಿ ಸರ್ ಇಲ್ಲಿ ಕನಕಪುರದಲ್ಲಿ. ಅಕ್ಕಿಗಳು ಆಡಿಸಿದ್ವು ಅಂದರೆ 13-10 ನಿಮಿಷ ಪುಷ್ಪ ಸುಡಿಯೋದವ್ರೆ. ವಿ ಪಿ ಮೊಹಮ್ಮದ್ ಅಂತ ಪುಷ್ಪ ಸುಡಿಯೋದವ್ರು ಅವ್ರ ಹೆಸರು. ಕನಕಪುರಲ್ಲಿ ಫೇಮಸ್. ಚೆನ್ನಾಗಿ ಆಡೋದು ಸಬ್ಜಾ ಲೈನು. ನಿಮ್ಗೆ ಅವರ ಒಡನಾಟ ಯಾವ ತರ? ನಮ್ಮ ತಂದೆಯವರು ಪಿ ಮೊಹಮ್ಮದ್ ಅವರೆಲ್ಲ ಸ್ನೇಹಿತರು ಸರ್. ಅಕ್ಕಿ ಇದರಲ್ಲೇ ಪರಿಚಯ ಆದವರು. ನಮ್ಮ ತಂದೆಯವರು ಗೋಪಾಲಣ್ಣ ಅಂತ ಹೊಸಬೀದಿಯವರು, ಅವರು ಹಳೆ ದಾವಡಿ. ನಮ್ಮದು ಬಸಪ್ಪನವ್ರದ್ದು ಹಳೆ ದಾವಡಿ, ಅವರೇ ಹಿರಿಕರು ಬಸಪ್ಪನವರು. ಆಮೇಲೆ ನಮ್ಮದು ಬಸಪ್ಪನವರು ಪುಟ್ರಾಮಣ್ಣ, ಅದು ಬಿಟ್ರೆ ಯಡೂರು ನಾರಾಯಣಪ್ಪ ಅಂತ ಇದ್ದಾರೆ, ಅವರು ಎಲ್ಲ ಹಳೆ ದಾವಡಿ ಕನಕಪುರಕ್ಕೆ. ಆಮೇಲೆ ವೆಂಕಟೇಶಣ್ಣವರು, ಇವರು ಅಕ್ಕಿ ಆಡ್ಸವ್ರೆ. ಇಲ್ಲೂ ದಾವಡಿ ಮಡಗಿದ್ರು, ಅಲ್ಲೂ ಬಂದು ನೋಡ್ಕೊಳ್ಳೋರು. ಗೋವಿಂದಣ್ಣ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಎಷ್ಟು ಜನ ಜಾಕಿಗಳಿದ್ರು ಸರ್? ಸರ್ ಜಾಕಿ ಅಂತ ಏನವರು ಹೋಗಿ ಇದು ಅಂತ ಇಲ್ಲ, ಸುಮ್ಮನೆ ವಿಶ್ವಾಸದಲ್ಲಿ ಹೋಗಿ ಆಟ ಆಡ್ಸೋರು, ನೋಡ್ಕೊಳ್ಳೋರು, ಮುತ್ತುವರ್ಜಿ ಮಾಡೋರು. ಜಾಕಿ ಅಂತ ದುಡ್ಗಿ ಗಿಡಿಗೆ ಹೋಯ್ತಾ ಇರಲಿಲ್ಲ, ನೋಡ್ಕೊಳ್ಳೋಕೆ. ಹಿಂಗೆ ನಾವು ಹೋಗುವ, ನಾವು ಟೈಮ್ ಪಾಸ್ ಶನಿವಾರ ಕಾಲೇಜಿಂದ ಸ್ಕೂಲಿಂದ ಬರುವ ಬಂದು ಅಕ್ಕಿ ಕಲೆ ಇತ್ತಲ್ರ, ಹೋಗಿ ನೋಡ್ಕೊಳ್ಳುವ. ಇವ್ರದ್ದು MHS ಸ್ಕೂಲೇ, ಅಲ್ಲೇ ನೋಡ್ಕೊಂಡಿರೋರು. ಮಂಜು ಅವರು, ಅವರೆಲ್ಲ ಬರೋರು. ವಿನಯ್, ಗಣೇಶ್, ಇವರೆಲ್ಲ ಸ್ನೇಹಿತರು. ಪರಿಚಯಕ್ಕೆ ಆಗಿ ಎಲ್ಲ ಸುಡಿಯೋರ್ ಮನೆಯಲ್ಲಿ ದುಡ್ಡು ಅವರು ಇದು ಮಾಡ್ತಾರಲ್ಲ, ಫ್ರೀಯಾಗೆ ಕೊಡೋರು. ನಮಗೂ ಎಲ್ಲ ಅಕ್ಕಿಗಳನ್ನ ಒಂದು ಬ್ರೀಡ್ ಮಾಡಪ್ಪ ಇದು ಮಾಡಪ್ಪ ಅಂತ ನಮ್ಗೆ ಕೊಡೋರು. ಮಾತ್ರ ಲಾಟ್ ಅಕ್ಕಿಗಳು ಬಿಡೋರು ಅವರು. ಒಂದ್ಸಲ ಅಕ್ಕಿ ಆರಿಸಿದ್ರೆ 25-30 ಬಿಡೋರು. ಆಮೇಲೆ ಗೋವಿಂದಣ್ಣ ಅವರು ಇವರೆಲ್ಲ ಹೋಗಿ ಆಡ್ಸೋರು, ನೋಡ್ಕೊಳ್ಳೋರು. ಅವ್ರಿಗೆ ಪಾಪ ಅವ್ರಿಗೆ ನೋಡು ಕಾಯ್ತಾ ಇರಲಿಲ್ಲ. ವಯಸ್ಸಾದ್ಮೇಲೆ ಮಾಡಿ ಮೇಲೆ ಹತ್ತಿದ್ದು ಅವೆಲ್ಲ ಕಷ್ಟ. ಸರ್ ನಿಮ್ಮ ಅಕ್ಕಿ ಶೋಕಿ ಮತ್ತೆ ಅವರ ಒಡನಾಟ ಯಾವ ತರ ಇದೆ? ನಾವು ಹೋಗುವ ಬರುವ ಅಷ್ಟೇ ಸರ್. ನೀವು ಎಲ್ಲಿ? ನಾವು ಕೋಟೆ ಕನಕಪುರ, ಇದೇ ಕನಕಪುರ. ನಿಮ್ಗೂ ಅಕ್ಕಿ ಶೋಕಿ? ನಮ್ಗೂ ಅಕ್ಕಿ ಶೋಕಿ. ನಾವು ಬಸಪ್ಪ ಅವ್ರ ಮನೆಯಲ್ಲಿ ನಾವು ಹೋಗ್ತಾ ಇದ್ದಿದ್ದು. ನಮ್ಮ ಬಸಪ್ಪ ಅವ್ರ ನಮ್ಮ ಗುರುಗಳು ಪೈಲ್ವಾನ್ ಬಸಪ್ಪ ಅವರು ನಟರಾಜಣ್ಣ ಅವರೇ ನಮ್ಗೆ. ಸರ್ ಈ ಸಬ್ಜಾ ಆಡ್ತಾ ಇತ್ತಲ್ಲ, ಆ ಅಕ್ಕಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಪಿನಿಯನ್? ಸರ್ ಅದು ಒಳ್ಳೆ ಆಡೋದು ಸರ್. ಅದರಲ್ಲಿ ಒಂದು ಗಂಡು ನಮಗೂ ಸಿಕ್ಕಿತ್ತು ಸರ್, ನಾವು ಕೊಡ್ಲಿಲ್ಲ ಸರ್. ಹೇಳಿ ಕೊಡ್ಲಿಲ್ಲ, ನಾವೇ ಇಟ್ಕೊಂಡು ಮರಿ ಮಾಡ್ಕೊ. ಅದರಲ್ಲೂ ಪಟ್ಟಗಳು ಆಡ್ದು ಸರ್. ನಮ್ಮ ಹತ್ರ ಏನೇನು ಟೈಮ್? ನಮ್ಮ ಹತ್ರನೂ ಒಂದು 8 ಗಂಟೆ 9 ಗಂಟೆ ಆಡ್ದು ಸರ್. ನಾವು ನಮ್ಮ ತಾಮ್ರಲ್ಲಿ ಹೆಣ್ಗಳು ಹಾಕಿ, ನಮ್ಮ ಹತ್ರ ತಾಮ್ರಲ್ಗಳು, ಬಿಳೆ ತಾಮ್ರಗಳು ಬಂದು ಅವೆಲ್ಲ ಆಡ್ದು ಸರ್. ಸುಳ್ಳು ಹೇಳ್ಬಾರ್ದು ಸರ್ ಅದೆಲ್ಲ. ಸರ್ ಈಗ ಇದಾವ ಬರ್ಡ್ಸ್? ಇಲ್ಲ ಸರ್, ನನ್ನ ಹತ್ರ ಇಲ್ಲ ಸರ್. ನಮ್ಮ ಹತ್ರ ಇಲ್ಲ ಸರ್. ಕನಕಪುರ ಸರೌಂಡಿಂಗ್ ಅಲ್ಲಿ ಯಾರ ಹತ್ರ? ನಮ್ಮ ಹತ್ರ ಇಲ್ಲ ಸರ್. ಕಾಯಿಲೆಲ್ಲ ಹೋಗ್ಬಿಟ್ಟು ಸರ್, ಆ ಜಾತಿನೇ ಹೋಗ್ಬಿಟ್ಟು. ನಾಗೇಶ್ ಬಾಬು ಸರ್, ನೀವು ನೋಡ್ದಂಗೆ ಬಿ ಪಿ ಮೊಹಮ್ಮದ್ ಸಾಹೇಬ್ರು ಕನಕಪುರದಲ್ಲಿ ಅಕ್ಕಿ ಬಿಡ್ತಿದಂಗೆ ನಿಮ್ಗೆ ಆವಾಗ ಯಾವ ರೀತಿಯಾಗಿ ನೀವು ಆವಾಗ ಏನು ಏಜು ನೋಡ್ಕೊಂಡು ಬಂದಿದ್ದ ರೀತಿ ಯಾವ ಥರ ಇತ್ತು ಸರ್? ನನಗೆ ಆವಾಗ ಏಜು ಒಂದು 18ರಿಂದ 19 ವರ್ಷ ಸರ್. 20 ಇಯರ್ಸ್ ಒಳಗಡೆ. ನನಗೆ ತುಂಬ ಒಳ್ಳೆ ಮನುಷ್ಯರು, ಯಾರೇ ಹೋದ್ರೂ ಒಂದು ಮಾತು ಅಂತ ಇರಲಿಲ್ಲ. ವಿಶ್ವಾಸದಿಂದ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡೋದು ಸರ್. ಭಾರಿ ವಿಶ್ವಾಸದಿಂದ ಎಲ್ಲರ ಹತ್ರನೂ ಚೆನ್ನಾಗಿರೋರು. ಸಬ್ಜಾಗಳು ಬಿಡ್ತಾಯಿದ್ರು ಅದರಲ್ಲಿ. ನಾವು ಹೋದಾಗ ಸುರ್ಮಿಗಳು ಬಿಡ್ತಾಯಿದ್ರು ಅದರಲ್ಲಿ. ಒಂದು ಸ್ವಲ್ಪ ಕಮ್ಮಿ ಟೈಮಿಂಗ್ಸು. ಆಮೇಲೆ ಸಬ್ಜಾ ಬಿಟ್ಟಾಗ ನಾವು ಟೂರ್ನಮೆಂಟ್ ದಿವಸ ನೋಡಿ ನಾವು ಎಲ್ಲ
ಸರ್ ಅದು ನೆಕ್ಸ್ಟ್ ಜನರೇಷನ್ ಏನಾದ್ರು ನೀವು ಕನಕಪುರದಲ್ಲಿ ನೋಡಿರೋ ಹಿಸ್ಟ್ರಿ? ಸರ್ ಎಲ್ಲೂ ಇಲ್ಲ ಸರ್, ನಾವು ನೋಡ್ದಂಗೆ ನಮಗೆ ಗೊತ್ತಿರೋ ಹಂಗೆ ಎಲ್ಲೂ ಇಲ್ಲ. ಬೇರೆ ಏನೇನೋ ಹೇಳ್ಕೊತಾರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್. ಇಲ್ಲ ಅವ್ರಿಗೆ ಏನೋ ಕೊಟ್ಟಿರ್ಬೋದೋ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಕೈಯಲ್ಲಿ ಈಗ ಒಂದು ಫೋಟೋ ಇದೆ ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಹಂಗೆ ಸರ್ ನೋಡಿ, ಈ ಮೊದಲನೇವರು ಗಲ್ಡಿ ಮನೆ ಬಸಪ್ಪನವರು ಅಂತ. ಓಕೆ. ಇವರು ವಿ ಪಿ ಮೊಹಮ್ಮದ್ ಸಾಹೇಬ್ರು, ಈಗ ಅಕ್ಕಿ ಬಿಟ್ಟಿರೋರು. ಇವರು ಚನ್ನಬಸಪ್ಪನವ್ರು ಅಂತ, ಇವರು ಸೋಗ್ತಾರೇನೆ, ನಮ್ಗೆಲ್ಲ ಸ್ನೇಹಿತರು. ಇವರು ರಾಮಾಚಾರಿ ಅಂತ, ಇವರು ಸೋಗ್ತಾರೇನೆ. ಇವರು ಗೋಪಾಲ್ ಅಂತ ಹೊಸಬೀದಿ. ಗೋಪಾಲಣ್ಣ ಅಂದ್ರೆ ಅವ್ರು ಗೋಪಾಲಣ್ಣ ಅಂತ ಹೊಸಬೀದಿ ಅವರು. ಇವರು ಹುಸೇನ್ ಸಾಹೇಬ್ರು ಅಂತ. ಇವ್ರಿಗೆ ನಮ್ಗೆಲ್ಲ ಸ್ನೇಹಿತರೆ. ಇವರು ಗೋವಿಂದಪ್ಪ ಅಂತ. ಇವರು ನಮ್ಮ ಪುಸ್ತಕ ಸ್ಟುಡಿಯೋದವ್ರ ಮನೇಲಿ ನಮ್ ಜೊತೆಲಿ, ಇವರು ಜಾಕಿಯಲ್ಲಿ. ಇವರು ಹುಡುಗ ನೋಡಿ, ಇವ್ರ ಜೊತೆಲಿ ಬಂದಿದ್ರು. ಇವರು ಜಿಯಾವುಲ್ಲಾ ಅಂತ. ಇವರು ಹೋಗ್ತಾರೆ. ಇವರು ಈ ಗೋಪಾಲಣ್ಣ ಅವ್ರು ಇದಾರಲ್ಲ, ಇವ್ರ ಮಗ ನಾಗರಾಜು ಅಂತ. ಸರ್, ಈ ಜಿಯಾವುಲ್ಲಾ ಅಂತ ಹೇಳಿದ್ರಲ್ಲ, ಅವರು ಬೆಂಗಳೂರಲ್ಲಿ ಚಾನ್ ಅಂತ ಇದ್ರಲ್ಲ, ಅವ್ರ ಅಣ್ಣ ಚಾನ್ ಖಾನ್ ಅಂತ ಇದ್ರಲ್ಲ, ಅವ್ರ ಅಣ್ಣ ಇವರು. ಇವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಮಾತಾಡಕ್ ಆಯ್ತಾ ಇಲ್ಲ ಅವ್ರಿಗೆ. ಇವ್ರು ನೆಕ್ಸ್ಟ್ ನಾಗರಾಜು ಅಂತ, ಈ ಗೋಪಾಲಣ್ಣ ಅಂತ ಇದಾರಲ್ಲ, ಇವ್ರ ಮಗ ಇವರು. ಅದೇ ಇವ್ರೆ ಇಲ್ಲೇ ಅವ್ರೆ. ಈ ಲಾಸ್ಟ್ ಅಲ್ಲಿ ನಿಂತಿರೋರು ವೆಂಕಟೇಶ್ ಅಂತ. ನೀವೇನೆ? ನಾನೇನೆ ಸರ್. ಈ ಫೋಟೋ ಸರ್, ಇದು 1997ರಲ್ಲಿ 13 ಗಂಟೆ 10 ನಿಮಿಷ ಆಡಿ ವಿನ್ನಿಂಗ್ ಆಗಿರೋ ಕಪ್ಪು. ಇದು ಚನ್ನಪಟ್ಟಣದಲ್ಲಿ ಗೆದ್ದಿರೋದು. ಇದು ಗೆದ್ದಿ ಕಪ್ಪು ಎತ್ಕೊ ಬಂದ್ಮೇಲೆ ನಮ್ನ ಮತ್ತೆ ಗೋವಿಂದಪ್ಪನವ್ರನ್ನ ಇನ್ನು ಕೆಲವ್ರನ್ನೆಲ್ಲ ಕರ್ಸಿ ಫೋಟೋಗಳು ಒಂದೊಂದೇ ಫ್ರೇಮ್ ಮಾಡ್ಕೊಂಡು ಇಟ್ಟಿದ್ರು. ಅದ್ರಲ್ಲಿ ಈ ಫೋಟೋ ಒಂದು ನನಗೆ ಕೊಟ್ಟಿದ್ರು. ಇದೇ ತರ ಅಲ್ಲಿ ಯಾರ್ಯಾರು ಹೋಯ್ತಾ ಇದ್ರು ಕೆಲವ್ರದ್ದು, ಅವ್ರದೆಲ್ಲ ಇದೇ ತರ ಮಾಡ್ಕೊಂಡಿದ್ರು. ಇದರಲ್ಲಿ ನನ್ಗೊಂದು ಕೊಟ್ಟವ್ರೆ, ಆಮೇಲೆ ಗೋವಿಂದಪ್ಪನವ್ರು ಕೊಟ್ಟವ್ರೆ. ಇಷ್ಟು ನನ್ಗೆ ಗೊತ್ತು. ಅಕಸ್ಮಾತ್ ಇನ್ಯಾರ್ದಾರು ತೆಗ್ಸ್ಕೊಂಡು ಇಟ್ಕೊಂಡಿದ್ರೆ ಅದು ನನ್ಗೆ ಗೊತ್ತಿಲ್ಲ. ಸರ್ ನಮಸ್ಕಾರ. ಸರ್, ವಿ ಪಿ ಮೊಹಮ್ಮದ್ ಸಾಹೇಬ್ರು ಕರ್ನಾಟಕದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ರೆಕಾರ್ಡ್ ಹಿಸ್ಟ್ರಿ ಮಾಡೋದು 13 ಅವರ್ 10 ನಿಮಿಷ. ನೀವು ಅವ್ರ ಮಗ. ಅವರ ಅಕ್ಕಿ ಶೋಕಿ ಬಗ್ಗೆ ನಿಮ್ಗೆ ಯಾವಾಗಿಂದ ತಿಳಿದು ಬಂತು? ನೀವು ನೋಡ್ದಂಗೆ ನಿಮ್ಮ ಚಿಕ್ಕ ಏಜ್ ಅಲ್ಲಿ? ಸುಮಾರು ನಮ್ಮ ಚಿಕ್ಕ ವಯಸ್ಸಿಂದಾನೇ ನಮ್ಮ ತಂದೆ ಅವಾಗಿಂದಾನೇ ಸಾಕ್ತಾ ಇದ್ರು. ಸ್ಟುಡಿಯೋಗೆ ಅವಾಗ ಬರ್ತಾ ಇರ್ಲಿಲ್ಲ ಜಾಸ್ತಿ. ಅವರು ನಮ್ಮ ಮಾವಂದಿರೇ ಅವರೇ ಸ್ಟುಡಿಯೋ ನೋಡ್ಕೋತಾ ಇದ್ದಿದ್ದು. ಅವ್ರಿಗೆ ಅವಾಗಿಂದ ಪಾರಿವಾಳ ಅಂದ್ರೆ ತುಂಬಾ ಇದು. ಆದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಇದಿರ್ಲಿಲ್ಲ, ಇಷ್ಟು ರೆಕಾರ್ಡು ಅದ್ರ ಬಗ್ಗೆ ನಮ್ಗೆ ಅಷ್ಟು ಅರಿವಿರ್ಲಿಲ್ಲ ಅವಾಗ. ಈ ಪಾರಿವಾಳದ ಬಗ್ಗೆ ಅದೆಲ್ಲ ನಮ್ಮ ತಂದೆ ಅವಾಗ ಅವ್ರ ಫ್ರೆಂಡ್ಸ್ಗಳು ಅವ್ರುಗಳೇ ಜಾಸ್ತಿ ಬರ್ತಾ ಇದ್ದಿದ್ದು. ಅವರೇ ನೋಡ್ಕೋತಾ ಇದ್ದಿದ್ದು ಅವಾಗ ಎಲ್ಲಾರೆಲ್ಲ ಸೇರ್ಕೊಂಡು. ಸರ್, ಈ ಕರ್ನಾಟಕ ಟೂರ್ನಮೆಂಟ್ ಅಚೀವ್ಮೆಂಟ್ ಆಯ್ತಲ್ಲ, ಅವಾಗ ನಿಮ್ಗೆ ಹೇಳಿದ್ರ ಅವರು? ಹೌದೌದು, ಅದು ದೊಡ್ಡ ಅಚೀವ್ಮೆಂಟ್ ಅಲ್ಲ ಆಗ. ಅವಾಗ ಹೇಳಿದ್ರು. ಅವಾಗ ಮಾಮೂಲಿ 7 ಓವರ್ 8 ಓವರೇ ಜಾಸ್ತಿ ಆಡ್ತಾ ಇದ್ದಿದ್ದು. ಆತರ ಸರ್ಟಿಫಿಕೇಟ್ ಸುಮಾರು ಇದೆ ನಮ್ಮ ತಂದೆ ಹತ್ರ. ಒಂದು 8-10 ಸರ್ಟಿಫಿಕೇಟ್ ಆದ್ರೂ ಇದೆ. ಅದು 7 ಓವರ್ 20 ನಿಮಿಷ ಆ ಥರದ್ದೇ. ಇದು ದೊಡ್ಡ ರೆಕಾರ್ಡ್ ಅದು. ಅವಾಗ ನಮ್ಮ ತಂದೆ ಎಲ್ಲಾರ್ಗು ಹೇಳ್ತಾ ಇದ್ರು. ನಮ್ಗವಾಗ ಅಷ್ಟು ನಮ್ಗೆ ಅರಿವಿರ್ಲಿಲ್ವಲ್ಲ ಅದೆಲ್ಲ. ಇವಾಗೆ ಗೊತ್ತಾಗಿದೆ ಸರಿಯಾಗದು ರೆಕಾರ್ಡ್. ನಮ್ಮ ತಂದೆ ಯಾವಾಗ ಹೇಳಿ? 97 ಅಲ್ಲಿ ಒಂದು 60 ಇತ್ತು ನಮ್ದು. 2006 ಅಲ್ಲಿ ತೀರೋಗಿದ್ದು 70 ಇಯರ್ಸ್ಗೆ. ನನಗೆ ಅವಾಗ ನಾನು SLC ಆಗ 97 ಅಲ್ಲಿ ಅಂದ್ರೆ ನನ್ನ ಡಿಗ್ರಿ ಎಲ್ಲ ಮುಗ್ದಿತ್ತಾಗ. ಎಲ್ಲ ಅವಾಗ ಸುಮ್ನೆ ಹಂಗೆ ನೋಡ್ತಾ ಇದ್ದು, ಇದ್ ಮಾಡ್ತಾ ಇದ್ದೆ, ಏನಾರ ಕಾಳುಗಳು ಆಗ್ತಾ ಇದ್ದು ಅಷ್ಟೇ. ಅದ್ರ ಬಗ್ಗೆ ಅಷ್ಟು ನಮಗೆ ಇದಿರ್ಲಿಲ್ಲ. ಪಾರಿವಾಳದ ಬಗ್ಗೆ ನಮ್ಮ ಮಕ್ಕಳೆಲ್ಲ ಯಾರಿಗೂ ಅಷ್ಟು ಇದಿಲ್ಲ. ನನ್ನ ಮಗನ್ ಸ್ವಲ್ಪ ಇದಿದೆ, ಅವ್ನ್ ಸ್ವಲ್ಪ ಅದ್ರ ಇಂಟ್ರೆಸ್ಟ್ ಇದೆ. ಹೌದು. ಬೇರೆ ಯಾರು ಹಂಗ್ ಇದ್ ಮಾಡ್ತಾ ಇರ್ಲಿಲ್ಲ. ಅವ್ರವ್ರು ಎಜುಕೇಶನ್ಗೆ ಅದೇ ಪ್ರೋತ್ಸಾಹಿಸ್ತಾ ಇದ್ರು ಅಷ್ಟೇ. ಬೇರೆ ಯಾವ್ದು ಇದ್ ಮಾಡ್ತಾ ಇರ್ಲಿಲ್ಲ. ನಮ್ ತಂದೆ ಫ್ರೆಂಡ್ಸ್ಗಳೇ ಜಾಸ್ತಿ. ಗೋಪಾಲು, ಹುಸೇನು, ಆಮೇಲೆ ಚನ್ನಬಸಪ್ಪ ಅಂದ್ಬಿಟ್ಟು ಸುಮಾರು ಜನ ಇದ್ರು ಅವಾಗ. ಅವರೆಲ್ಲ ಬರ್ತಾ ಇದ್ರು. ನಮ್ ತಂದೆ ಯಾವಾಗ್ಲೂ ಅವ್ರ ಜೊತೆ ಮಾತಾಡ್, ಬೆಳಿಗ್ಗೆ ಮೇಲೆ ಹೋದ್ರೆ ಅವ್ರು ಸಾಯಂಕಾಲನೇ ಹಿಡಿಯೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬಂದು ಕೆಳಗಡೆ ಬಂದು ಹಿಡಿತಾರೆ. ಯಾವಾಗ್ಲೂ ಅಲ್ಲೇ ಇರ್ತಾರೆ. ಸಿಚುವೇಶನ್ ಅಲ್ಲಿ ಈಗ 97 ಅಲ್ಲಿ ಆಡಿತ್ತಲ್ಲ ಒಂದ್ ಬರ್ಡ್. ಹೌದು. ಸೊ ಆ ಬರ್ಡ್ ಬಗ್ಗೆ ನೀವು ಕೆಲವರು ನಮ್ಮ ಹತ್ರ ಇದೆ, ನಾವು ಅದನ್ನ ಇದ್ ಮಾಡಿದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಮೊನ್ನೆ ನನ್ಗೆ ಗೊತ್ತಾಯ್ತು. ಅದು ವಿಡಿಯೋ ನೋಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಆಶ್ಚರ್ಯ ಆಗೋಯ್ತು. ಅದೇ ಮೊನ್ನೆ ಅವ್ರ ಮಗ ಈ ತರ ವಿಡಿಯೋ ಹಾಕಿದಾಗ ನನಗೆ ಆಶ್ಚರ್ಯ ಆಗೋಯ್ತಿದೆ. ಹಿಂಗೆ ಅವರು ನಮ್ಮ ತಂದೆ ಹೆಸರೇ ಹೇಳ್ದೆ ಹಿಂಗೆ ಹೇಳಿದ್ರಲ್ಲ ಅಂತ. ಯಾಕೆ ಸರ್ಟಿಫಿಕೇಟ್ ಪ್ರತಿಯೊಂದು ಕಪ್ಪು ನಮ್ಮ ಮನೇಲೇ ಇದೆ, ಎಲ್ಲಾನು ನಮ್ಮ ಹತ್ರ ಇದೆ. ನಮ್ಮ ತಂದೆ ಪ್ರೂಫ್ ಇದೆ. ಅವಾಗ ನೋಡಿ, ಇದೇನೆ 13 ಗಂಟೆ 10 ನಿಮಿಷ ಆಡಿರೋದು ಮನೆ. ಇದು ಹೊರಗಡೆಯಿಂದ ನಾವೆಲ್ಲ ಇಲ್ಲೇ ನೋಡಿ ಈ ಭಾಗದಲ್ಲಿ ಎಲ್ಲ ಕೂತಿದ್ದು.
ಈ ಈ ಬೋ ಮನೆಗಳಾಗಿದೆ. ಆದ್ರೂ ನಾವು ಈ ಕಾಂಪೌಂಡ್ ಪಕ್ಕ ಇಲ್ಲೆಲ್ಲ ಈ ಸುತ್ತ ಎಲ್ಲ ಕುತ್ಕೊಂಡು ನೋಡಿ ಇಲ್ಲೆಲ್ಲ ಕುತ್ಕೊಂಡು ನೋಡಿದೀವಿ ಅವತ್ತೊಂದ್ ದಿವಸ. ಇದು ಈಚೆ ಕಡೆಯಿಂದ ಮನೆ, ಒಳಗಡೆ ನೋಡೋಣ. ಸರ್ ಅವತ್ತು 13 ಅವರ್ 10 ನಿಮಿಷ ಆಡಿದ ದಿವಸ ಎಷ್ಟು ಜನ ಇದ್ರು ಸರ್ ಅವಾಗ? ಆಡಿದ ದಿವಸ ಸುಮಾರಾಗಿಲ್ಲ ಅಂದ್ರೆ ಒಂದು 40 ರಿಂದ 50 ಜನ ಇತ್ತು. 50 ಜನ ಇದ್ರು. ಅದು ಪಬ್ಲಿಕ್ ಆಗಿರ್ಲಿಲ್ಲ, ಆದ್ರೂ ಇದ್ರು. ಸಾಯಂಕಾಲ ಆಯ್ತಾ ಎಲ್ಲ ಬಂದ್ರು. ಫೋನ್ ಇಲ್ಲ, ಲ್ಯಾಂಡ್ ಲೈನ್ ಮಾತ್ರ ಇದ್ದಿದ್ದು ಅವಾಗ. ಹೌದು ನೋಡಿ ಮನೆ ನಾವೆಲ್ಲ ಬಂದಾಗ ಇಲ್ಲಿ ಹೊರಗಡೆ ಕುತ್ಕೋತಾ ಇದ್ವು. ಈಚೆ ಕಡೆ ಇಲ್ಲಿ ಮಾತಾಡ್ಕೊಂಡು ಆಮೇಲೆ ಮೇಲ್ಗಡೆ ಹೋಯ್ತಾ ಇದ್ವಿ. ಅಲ್ಲೇ ಐತಲ್ಲ ಅದೇ ಇಲ್ಲ ತಕೊಳ್ಳಿ ಇದು ಗುಡ್ ಶೆಡ್. ನಾವು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿರೋದು ಎಲ್ಲ ಮಿಕ್ಸ್ ಇದೆ ಇದ್ರಲ್ಲಿ. ನಾನು ಹೇಳದ್ನಲ್ಲ 2 ವರ್ಷದ್ದು ಹೊಡಿತು, ಅಪ್ಪ ವರ್ಷದ್ದು. ಅದು ಗುಡ್ ಶೆಡ್ ರೋಲಿಂಗ್ ಕಪ್ ಬೆಳ್ಳಿ. ಬೆಳ್ಳಿ ಕಪ್ ಇತ್ತು ಸರ್. ಅದು ಒಂದ್ ಬೇರೆ ದೊಡ್ಡದೊಂದಿತ್ತು ಅಲ್ವಾ? ಒಂದ್ ದೊಡ್ಡದಿತ್ತು ಅಲ್ವಾ? ಹೇಳ್ತೀನಿ. ಈ ತರನೇ ನಮ್ಮ ತಂದೆ ಸುಮಾರು ಟ್ರೋಫೀಸ್ ಎಲ್ಲ ಕೇರಳದಲ್ಲಿದೆ. ಲಾಸ್ಟ್ ಮೂಮೆಂಟ್ ಅಲ್ಲೆಲ್ಲ ಅವ್ರಿಗೆ ತುಂಬಾ ಆಸೆ ಇತ್ತು, ಫೋಟೋಸ್ ಆಗ್ಲಿ ಟ್ರೋಫಿ ಎಲ್ಲ ನೋಡೋ ಆಸೆ ಇತ್ತು. ಅವಾಗೆಲ್ಲ ಕೇರಳದಲ್ಲೇ ಅದಿದೆ. ಕೇರಳದಲ್ಲಿ ನೇಟಿವ್ ಬಂದು ಕೇರಳ. ನಮ್ಮ ತಂದೆ ಅವಾಗೇ ಅಲ್ಲಿಂದ ಬಂದಿರೋದು. 69 ನಮ್ಮ ಸ್ಟುಡಿಯೋ ಓಪನ್ ಆಗಿದ್ದು. ಓಕೆ ಸರ್, ಅಲ್ಲಿ ನೀವು ಶೋಕಿ ಮಾಡ್ತಾ ಇದ್ರ ನಿಮ್ ತಂದೆಯವರು? ಇಲ್ಲ, ನಮ್ಮ ತಂದೆಗೆ ಅದ್ರ ಬಗ್ಗೆ ಏನೂ ಇದಿರ್ಲಿಲ್ಲ. ಅಲ್ಲಿ ಕೇರಳದಲ್ಲಿ ಇರ್ಲಿಲ್ಲ ಅಂತ ಬಂದಿದ್ದು ಇಲ್ಲಿ ಸ್ಟುಡಿಯೋ ಹೋಗಿ ನಮ್ ದೊಡ್ಡಪ್ಪ ಮಾಡಿದ್ದು. ಆಮೇಲೆ ನಮ್ಮ ತಂದೆ ನಡ್ಸ್ಕೊಂಡು ಹೋದ್ರು. ಓಕೆ. ಆಮೇಲೆ ನಮ್ಮ ತಂದೆ ಒಂದು 1985 ಆ ಟೈಮಲ್ಲಿ ನಮ್ಮ ತಂದೆಗೆ ಬಂದಿದ್ದು. ಇಲ್ಲಿ ಕರ್ನಾಟಕ ಬಂದ್ಮೇಲೆ ಶೋಕಿ ಓಕೆ ಓಕೆ. ಫಸ್ಟ್ ಬಂದ್ರೆ ಸ್ಟಾರ್ಟಿಂಗು ಇದೇ ಜಾಗ, ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೆ ಇಲ್ಲಿ. ಸ್ನೇಹಿತರುಗಳೆಲ್ಲ ಕುತ್ಕೊಂಡು ಎಲ್ಲ ಇಲ್ಲೇ ನಾವು ಫಸ್ಟ್ ಮಾತಾಡ್ಕೊಂಡು ಆಮೇಲೆ ಎಲ್ಲಾರನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ಬನ್ನಿ. ಮೇಲ್ಗಡೆ ದಾವಡಿ ಅಕ್ಕಿ ದಾವಡಿ. ಸರ್ ಇದು ಏನು ಚೇಂಜ್ ಆಗಿಲ್ಲ ಅಲ್ಲ? ಇದೆ ಸರ್, ಸೇಮ್ ಇಟ್ಕೊಂಡ್ಬನ್ನಿ, ಎಲ್ಲ ಸೇಮ್ ಇದೆ. ಹಿಂಗೆ ಬನ್ನಿ, ಹಿಂಗೆ ಇದೆ, ಸೇಮ್ ಇದೇನೆ. ನಾವೆಲ್ಲ ಬರುವಾಗ ಅಲ್ಲೇ ಇದ್ರಲ್ಲ ಸರ್. ಇದೆ ಅಕ್ಕಿ ದಾವಡಿ ಸರ್, ಇದು ಅಕ್ಕಿ ದಾವಡಿ. ಇಲ್ಲಿ ಛತ್ರಿ ಅಂತಾರಲ್ಲ, ಪಾರವಾಳ ಛತ್ರಿ ಎಲ್ಲ ಇಲ್ಲಿ ಇಟ್ಟಿದ್ರು. ಅವರು ಆಗಿಂದ ಏನು ಮಾಡಿಲ್ಲ, ಗೋಡನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೋಡನ್ ತರ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಗಲೀಜಾಗಿದೆ. ಆದ್ರೂ ಬನ್ನಿ ಹೊರಗಡೆ ನೋಡೋಣ. ನೋಡಿ ಗೂಡು ಹಂಗೆ ಇದೆ, ಗೂಡಿದೆ ನೋಡಿ. ಇದು ಜೊತೆಗೂಡಿದು. ಈ ಕಡೆ ಹೆಣ್ಣುಗಳು, ಈ ಕಡೆ ಗಂಡುಗಳು. ಆ ಗಂಡುಗಳು ಗೂಡು ಒಳಗಡೆ ಸಿಂಗಲ್ ಗೂಡು. ನೋಡ್ಕೊಳ್ಳಿ ಆಡಿ ಜಾಗ. ಈ ಕಡೆ ಬನ್ನಿ, ಇಲ್ಲಿಗೆ ಬನ್ನಿ. ನಿಮ್ಮ ಇವ್ರ ಹತ್ರ ಇದೆ. ಸೊ ಇದು ಅವಾಗೆಲ್ಲ ಒಂದ್ ಸ್ವಲ್ಪ ಬೈಲ್ತಾರನ ಇತ್ತು. ಈ ಮರಗಳು ಸುತ್ತ ಏನು ಇರ್ಲಿಲ್ಲ, ಮನೆ ಎಲ್ಲ ಏನು ಇರ್ಲಿಲ್ಲ. ಇವಾಗೆಲ್ಲ ಬೆಳೆದೋಗ್ಬಿಟ್ಟಿದೆ. ಅದೇ ಇದು ಮಾತ್ರ ಫಿನಿಶಿಂಗ್ ಜಾಗ ಹಿಂಗೆ ಇದೆ, ಸೇಮ್ ಇದೆ. ಮತ್ತೆ ಲಕ್ವ ಪಾರಿವಾಳ ಅದು ಸಾಕ್ತಿದ್ರು ನಿಮ್ ತಂದೆಯವರ ಸೇಲ್ಗೆ ಅದಕ್ಕೋಸ್ಕರ ಒಂದು ಶೋಕಿಗಷ್ಟೇ, ಫ್ಯಾನ್ಸಿ ಆಗಿರ್ಲಿ ಅಂತ ಫ್ಯಾನ್ಸಿ ಇಲ್ಲಿ ಇಟ್ಟಿದ್ರ. ಎಷ್ಟೋ ಜನ ಲಕ್ವ ಪೇಷಂಟ್ಗಳು ಬಂದು ತಗೊಂಡು ಹೋಗೋರು. ಇಲ್ಲಿ ಇರೋದು. ಹೌದೌದು. ಓಕೆ, ಸೂಪರ್ ಸರ್. ಇನ್ನೊಂದು, ಇವತ್ತು ಇದೊಂಥರ ಹಿಸ್ಟಾರಿಕಲ್ ಜಾಗ ತರ ಆಗ್ತಾ ಇದೆ. ನಿಮ್ ತಂದೆಯವ್ರ ಬಗ್ಗೆ ಆ ಪ್ರೌಡ್ ಮೂಮೆಂಟ್ ಯಾವ ತರ ಇದೆ ಸರ್? ತುಂಬಾ ಇದಾಗ್ತಿದೆ. ಯಾಕೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಇದಿರ್ಲಿಲ್ಲ. ನಮ್ಮ ತಂದೆ ಈ ತರ ಒಂದು ಅಚೀವ್ಮೆಂಟ್ ಅಂತಂದ್ರೆ ನಮ್ಗೆ ಅವಾಗೊಂದು ಅದು ಮಾಮೂಲಿ ಅನ್ಸ್ತಿತ್ತು.
ಇವಾಗ ಇವರೆಲ್ಲ ಹೇಳ್ದಾಗೆ ಅದ್ರ ಬಗ್ಗೆ ನಮಗೊಂಥರ ಪ್ರೌಢೇ ಅದು. ಸೂಪರ್ ಸರ್. ಸರ್ಟಿಫಿಕೇಟ್ ಜೊತೆಗೆ ನಿಮ್ ತಂದೆಯವ್ರದ್ದು ಒಂದು ಅಚೀವ್ಮೆಂಟ್ ಅದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಅದೇ ನಮ್ಮ ತಂದೆ ಯಾವಾಗ ಗೆದ್ದಿರೋದು ಇದು 97 ಅಲ್ಲಿ ರೆಕಾರ್ಡ್ ಅದು. 13 hours 10 minutes. ಇದು ನನ್ನ ಮಗ, ಅವನು ಮೊಮ್ಮಗ. ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ. ನಾನು SLC ಅದಕ್ಕೆ SLC ನಾನು ಏನ್ ಮಾಡ್ಬಿಟ್ಟೆ, ಪಾರಿವಾಳ ಎಲ್ಲ ಕೊಟ್ಬಿಟ್ಟೆ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇವ್ರದ್ದು ಬರ್ಲಿ, ಅವ್ರಿಗೆ ಇಂಟ್ರೆಸ್ಟ್, ಅವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನೇ ಅವನ ಇದ್ ಮಾಡ್ಬಿಟ್ಟೆ, ಇಲ್ಲಾಂದ್ರೆ ಅದೆಲ್ಲ ಇದಾಗ್ಬಿಡ್ತಾನೆ ಅವನು. ಸರ್ ಆಡಿದ್ದಕ್ಕೆ ಸೊ ಇದು ಇದು ಟೈಗರ್. ಹೌದು, ಇದು ಅಪ್ಪ, ಹೌದು, ಇದು ಅಪ್ಪ, ಇದು ಮಗ. ಸೊ ಈ ಗಂಡಿಗೆನೆ ಒಂದು ಧೂಮ ಹೆಣ್ಣು ಹಾಕಿ ಬಂದಿರೋ ಹೌದು. ಇದು ಟೈಗರ್. ಇದು ಮಾರ್ಕಿದೆ ನೋಡಿ. ಹಾಲು ಇದು ಬಾದಾಮಿ. ಇದು ಅವರು ಡೈಲಿ ಬಾದಾಮಿ ತಿನ್ನಿಸ್ತಾ ಇದ್ದು. ಆ ಜಿಡ್ಡನ್ ಕರೆ ಇದು ಬಾದಾಮಿ ತಿಂದಿರೋದು. ಅದು ಅದ್ರ ಕರೆ. ಅವೆಲ್ಲ ನಮ್ಗೆ ಅದು ಟೆಕ್ನಿಕಲ್ ಆಗಿ ಗೊತ್ತಿಲ್ಲ, ಇವ್ರಿಗೆ ಬಾದಾಮಿ ಅದನ್ನ ಚೆನ್ನಾಗಿ ತಿನ್ಸೋರು. ಅದಕ್ಕೆ ಬಾದಾಮಿ ರಾಗಿಯಲ್ಲಿ ನೋಡಿ ಮಾರ್ಕ್. ಅವಾಗ ಯಾವಾಗ ಚೆನ್ನಾಗಿ ತಿನ್ಸಿ ಇದ್ ಮಾಡೋರು. ಸಾಹೇಬ್ರು ಈಗ ಕನಕಪುರದಲ್ಲಿ ಇದ್ದವರು, ಅವರು ಏನಾದ್ರು ಬೆಂಗಳೂರಿಗೆ ಹೋಗಿ ಅಕ್ಕಿಗಳನ್ನ ತಗೊಬಂದಿದ್ದಾಗ್ಲಿ, ಅಲ್ಲಿಂದ ಬೆಂಗಳೂರಿಂದ ಆಗ್ಲಿ, ಬೇರೆ ಕಡೆ ಮೈಸೂರಿಂದ ಎಲ್ಲಾರು ಅಕ್ಕಿಗಳನ್ನ ತಗೊಂಡ್ಬರ್ತಾ ಇದ್ರ, ಇವ್ರು ಇಲ್ಲಿಂದ ಬೆಂಗಳೂರಿಗೆ ಏನಾದ್ರು ಹೋಗ್ತಾ ಇದ್ರ, ಅದ್ರ ಬಗ್ಗೆ ಏನಾದ್ರು ಹೇಳೋದು? ಹೌದು, ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರು. ಮೇಯ್ನ್ ಆಗಿ ಅಂದ್ರೆ ಅದೇ ಸೀಮೆಣ್ಣೆ ಗೋಪಾಲಣ್ಣವ್ರು ಇದಾರ. ಫಸ್ಟ್ ಗೋಪಾಲಣ್ಣವ್ರ ಮನೆಗೆ ಹೋಗ್ತಾ ಇದ್ರು. ಅಂದ್ರೆ ನಾನು ಎಲ್ಲೋದ್ರು ಅವರು ಜೊತೆಲಿ ಕರ್ಕೊಂಡು ಹೋಗೋದು. ಫಸ್ಟ್ ಅಲ್ಲಿಗೆ ಹೋದ್ರೆ ನಾವು, ಅವರು ಗೋಪಾಲಣ್ಣವರು ಬೇರೆ ದಾವಡಿಗಳು ಕರ್ಕೊಂಡೋಗಿ ಅಕ್ಕಿಗಳೆಲ್ಲ ತೋರ್ಸೋರು. ಆದರೆ ಇವರು ಅಕ್ಕಿ ತರ್ತಾ ನೋಡೋರು ಚೆನ್ನಾಗಿದೆಯಪ್ಪ, ಇದು ಚೆನ್ನಾಗಿದೆ ಅಂತ ಹೇಳೋರು. ಅವರು ಅಷ್ಟೇ ನಾವು ಹೋದ್ರೆ ನಮ್ಮನ್ನ ಭಾಳ ವಿಶ್ವಾಸವಾಗಿ ಚೆನ್ನಾಗಿ ನೋಡ್ಕೊಂಡು ಏನು ಬೇಕೆಲ್ಲ ಇದು ಮಾಡಿ ಕಳಿಸೋರು. ಆ ಥರ ಏನಿಲ್ಲ, ಅವರು ಚೆನ್ನಾಗಿ ನೋಡ್ಕೊಳ್ಳೋರು, ಅವರು ಒಳ್ಳೆ ಆ ಥರ ವಿಶ್ವಾಸದಲ್ಲಿ ಚೆನ್ನಾಗಿದ್ರು ಅವರು. ಆಮೇಲೆ ಹಿಂಗೆ ಒಡನಾಟ ಅಂದರೆ ಅವರು ಈ ಕಡೆ ಬಂದಾಗಲ್ಲ, 1 ತಿಂಗಳು 2 ತಿಂಗಳು ಅವ್ರು ಈ ಕಡೆ ಓಡಾಡೋರಲ್ಲ, ಬಂದಾಗಲ್ಲ ಬಂದು ಅವ್ರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ವಿಶ್ವಾಸವಾಗಿ ಚೆನ್ನಾಗಿದ್ದು ಬಂದು ಎಲ್ಲ ಹೋಗ್ತಾ ಇದ್ರು. ಆ ವಿಶ್ವಾಸದಲ್ಲೇ ಅಕ್ಕಿ ಕೊಡೋದು ಅವ್ರಿಗೆ. ಅಂದರೆ ಇವ್ರಿಗೇನು ಅವಶ್ಯಕತೆ ಎಲ್ಲ ಹೇಳೋರು, ಏಜ್ ಆಯ್ತಾ ಇದೆಯಪ್ಪ ನಮ್ಗೆ ನೀವು ಬಿಡಿ, ನೀವು ಏಜಲ್ಲಿ ಇದ್ದಿದ್ದು ಬಿಡಿ ಅಂದ್ಬಿಟ್ಟು ಅವ್ರು ಕೊಡ್ತಾಯಿದ್ರು. ಇವ್ರ ಹತ್ರನೇ ಇತ್ತಲ್ಲ 2-3 ಲೈನ್ಗಳು, ಇವ್ರು ಸಿಂಪಲ್ಲಾಗಿ ಬಿಟ್ಕೊಂಡು ಇವ್ರು ಆಡಿಸ್ಕೊಳ್ಳೋರು ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಆ ಟೈಮಲ್ಲಿ ಜೊತೆಗಿದ್ದಂಥವ್ರು ಜೊತೆಗೆ ಅಂದ್ರೆ ನಾವು ಇದ್ದು ಅಂದ್ರೆ ಸ್ವಲ್ಪ ಕಮ್ಮಿ, ಜಾಸ್ತಿ ಹೋಯ್ತಾ ಇರಲಿಲ್ಲ. ಈ ಗಣೇಶ್ ಅಂತ ಇದ್ರಲ್ಲ ಅವರು, ಓಕೆ, ಇಷ್ಟು ನಾವು ಹೋಗಿ ಅವರು ಇನ್ನೊಬ್ರು ಇದಾರಲ್ಲ ಮುಸ್ಲಿಮ್ಸ್ ಅವರು ಸ್ವಲ್ಪ ಏಜ್ ಆಗಿತ್ತು. ಅವರು ನನಗೆ ಯಾವತ್ತೋ ಒಂದಿನ ಬರೋದು ಕನ್ಸಿಸ್ಟೆನ್ಸಿ ಇಲ್ಲ ಇದ್ದವರು ಅಂದ್ರೆ ಈ ಗಣೇಶ ಇದ್ವಲ್ಲ, ಇವ್ರು ಜಾಸ್ತಿ ಡೈಲಿ ಇವರು ಆ ಗೋವಿಂದಪ್ಪ ಅನ್ನೋರು ಹೋಗ್ತಾ ಇದ್ರು. ನಾವು ಮಧ್ಯ ಹೋಗೋರು. ಅಕಸ್ಮಾತ್ ಏನಾರು ಅವಶ್ಯಕತೆ ಇದ್ರೆ ನನಗೆ ಕರ್ಸೋರು, ಅಂದ್ರೆ ಫೋನಲ್ಲ ಇಲ್ವಲ್ಲ, ಅವ್ರ ಕೈಲಿ ಕಳ್ಸೋರು, ಕರ್ಕೊಬನ್ನಿ ಅಂತ. ಹೋಗಿ ಮಾತಾಡುವ ಏನಿರುತ್ತೆ ಇಶ್ಯೂ ಆಗ್ತದೆ. ಲಾಸ್ಟ್ ಟೈಮಲ್ಲಿ ಅವ್ರು ನನಗೆ ಹೇಳಿದ್ರು, ನೋಡಿಯಪ್ಪ ಈ ಥರ ನನಗೆ ಹೆಲ್ತ್ ಇಶ್ಯೂ ಆಗಿದೆ, ಅಕ್ಕಿ ಎಲ್ಲ ತೆಗಿತಾ ಇದ್ದೀನಿ, ನೀವು ತೊಗೊಂಡೋಗಿ ಯಾವ್ದು ಬೇಕು ಎತ್ಕೊಳ್ಳಿ ಇಟ್ಕೊಳ್ಳಿ ಅಂತ. ನಾವೆಲ್ಲ ಅಕ್ಕಿ ತೆಗೆದಿದ್ದೀವಲ್ಲ, ಅದರಿಂದ ನಮಗೇನು ಅಕ್ಕಿ ಬೇಡಿ, ಯಾರು ಬೇಕೋ ಕೊಟ್ಕೊಳ್ಳಿ ಅಂತ ಹೇಳಿದ್ರು. ಆಗ ಅವ್ರನ್ನ ಗೋಪಾಲಣ್ಣ ಅಂದರೆ ಅವ್ರ ಹತ್ರ ಲ್ಯಾಂಡ್ ಇಟ್ಕೊಂಡಿತ್ತಲ್ಲ, ಮಾಡಿ ಅವ್ರನ್ನ ಕರೆಸಿ ಅವ್ರಿಗೇನು ಆಡಿದ ಗಂಡನ ಸಮೇತನೇ ಅವ್ರಿಗೆ ಕೊಟ್ಟರು. ಆಡಿದ ಗಂಡನು ಕೊಟ್ಬಿಟ್ರು. ಆಮೇಲೆ ಅವ್ರ ಹತ್ರ ಹೋದ್ಮೇಲೆ ಅದು ಮಾಯ ಹೋಯ್ತು ಅಂತ ಇಟ್ಕೊಂಡು, ಆಮೇಲೆ ಕೊನೆಯಲ್ಲಿ ಅವರು ಇಷ್ಟೆಲ್ಲ ಆಡಿ ಹೆಸರು ಮಾಡಿರೋ ಗಂಡ ಹಾಳು ಮಾಡಬಾರ್ದು ಅಂದ್ಬಿಟ್ಟು ಅವರು ರೆಕ್ಕೆ ಕೊಟ್ಬಿಟ್ಟು ನಂಜನಗೂಡು ದೇವಸ್ಥಾನ ಆಡಿರೋ ಗಂಡ ಅದಕ್ಕೆ ಮಾಯ ಹೋಗ್ಬಿಟ್ಟಿತ್ತು, ಏಜ್ ಆಗ್ಬಿಟ್ಟಿತ್ತು, ಮಾಯ ಹೋಯ್ತಲ್ಲ, ಇದಿಲ್ಲೆಲ್ಲ ಏನಾಗೋದು ಬೇಡ, ಒಂದು ಒಳ್ಳೆ ದೇವಸ್ಥಾನ ಸೇರ್ಕೊಳ್ಳಿ ಅಂದ್ಬಿಟ್ಟು ಅವರೇ ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ನಂಜನಗೂಡು ದೇವಸ್ಥಾನ. ಆ ವಿಷಯ ಅವ್ರಿಗೆ ಹೇಳಿದ್ರು. ನಾವು ಹಿಂಗೆ ಮತ್ತಿದ್ದಲ್ಲ, ಅವ್ರು ನಮ್ಗೆ ಮಾಮ ಸಾಹೇಬ್ರು ನಮ್ಗೆ ಹೇಳಿದ್ರು. ಸೊ ಅದ್ರಲ್ಲಿ ಏನಾದ್ರು ತಳಿ ಅಂತ ಮಾಡಿಸಿದ್ರೆ ಗೋಪಾಲ್ ಅವರು ಮಾಡಿಸಿರ್ಬೋದು. ಹೌದು ಅವರು ಮಾಡಿಸಿ ಅಲ್ಲಿಂದ ಯಾರಿಗ ಇಲ್ಲ ಬೈ ಚಾನ್ಸ್ ಆಗಿ ನನಗೆ ಗೊತ್ತಿಲ್ಲ, ಗೋಪಾಲ್ ಅವರು ಆ ತಳಿಲಿ ಮಾಡಿಸಿ ಬೇರೆ ಯಾರಿಗಾನ ಡಿಸ್ಪ್ಯೂಟ್ ಮಾಡಿರ್ಬೋದಾ? ಮಾಡವ್ರೆ ಅವ್ರಿಗೆ. ಅಂದ್ರೆ ಅವ್ರಿಗೆ ಸಾನೆ ಬೇಕಾದ ಸ್ನೇಹಿತರುಗಳು ಯಾರಿದ್ರು ಅವ್ರು ಕೊಟ್ಟಾದ್ರು ಅಂತ ನಮಗ್ ಗೊತ್ತಾಗಿದ್ದು. ಅಂದ್ರೆ ನಾವು ನೋಡಿಲ್ಲ, 1-2-3 ಹೇಳಿದ್ರು ಅವ್ರಿಗೆಲ್ಲ. ಅದೆಲ್ಲ ಕಾನ್ಫಿಡೆನ್ಸ್ ಆಗಿ, ಯಾಕಂದ್ರೆ ನಾವ್ ಹೇಳೋದ್ ಬೇಡ, ಕೊಟ್ಕೊಂಡವ್ರೆ, ಅವ್ರು ಕೊಟ್ಟಿರೋದು ಅವ್ರಿಗೆ ಯಾರು ಕೊಟ್ಕೋಬಹುದು, ಅದನ್ನ ನಾವ್ ಅವ್ರ ಹೆಸರು ಹೇಳಲ್ಲ. ಕೊಟ್ಟವ್ರೆ, ಅವ್ರ ಹತ್ರ ಈಗ ಆಡ್ತಾ ಇದೆ, ಆಡಿಸ್ಲಿ, ಇನ್ನೂ ಒಳ್ಳೆ ರೆಕಾರ್ಡ್ ಮಾಡ್ಲಿ. ಆ ಹೆಸರು ಈಗ ಓಡ್ತಾ ಇದೆ ಅಂತ ಗೊತ್ತು, ಇನ್ನು ಇದ್ರ ರೆಕಾರ್ಡ್ ಇನ್ನೂ ಮುರಿದಿ ಕರ್ನಾಟಕಕ್ಕೆ ಒಂದು ರೆಕಾರ್ಡ್ ಮಾಡ್ಲಿ ಅಕ್ಕಿ. ಗಣೇಶ್ ಅಂತ ನಿಮ್ಮ ಅವರ ಒಂದು ಯಾವಾಗ ಪರಿಚಯ ಆಗಿದೆ ಸರ್ ಮೊಹಮ್ಮದ್ ಸಾಹೇಬ್?
ಗೋವಿಂದಪ್ಪ ಅಂತ ಇದ್ರು ಅವ್ರ ಪರಿಚಯ ನಮಗೆ, ಅವರಿಂದ ಅವ್ರ ಪರಿಚಯ ಆದ್ರು. ಆಮೇಲೆ ವೆಂಕಟೇಶ್ವರ ಇವರೆಲ್ಲ ಎಲ್ಲ ಪರಿಚಯ. ನೀವು ನೋಡ್ದಂಗೆ ಆ ಅಕ್ಕಿ ಬಗ್ಗೆ ಏನು ಹೇಳ್ತೀವಿ ಸರ್? ತುಂಬ ಚೆನ್ನಾಗಿದೆ, ಫೇಮಸ್ ಆಗಿದೆ, ತುಂಬ ಒಳ್ಳೆ ನೀವು ನೋಡ್ದಂಗೆ ಅದು ಯಾವ ಥರ ಆಟ ಆಡ್ತಾ ಇತ್ತು, ಮತ್ತು ಯಾರಿಗನ್ನ ಡಿಸ್ಪ್ಯಾಚ್ ಆಯ್ತಾ ಅಕ್ಕಿಗಳು, ಅದೇನಾದ್ರು ಗೊತ್ತಿದೆ? ನೋಡಿದ ಮಟ್ಟಿಗೆ ಸರ್ ಯಾರಿಗೂ ಸಿಕ್ಕಿಲ್ಲ ಅದು. ತಪ್ಪಿತಪ್ಪಿ ಡೌಟೇ ಸಿಗೋದು, ಯಾರಿಗೂ ಇಲ್ಲಿ ಸಿಕ್ಕಿಲ್ಲ ಅದು ನಮ್ಗೆ ಗೊತ್ತಿರೋ ಮಟ್ಟಿಗೆ. ಯಾರಿಗೂ ಸಿಕ್ಕಿಲ್ಲ. ಬೆಂಗಳೂರಿಗೆ ಮಾತ್ರ ಗೋಪಾಲ ಅವ್ರಿಗೆ ಕೊಟ್ಟಿರೋದು ಅಷ್ಟೇ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವೇ ಇದ್ದವ್ರೆ ಅಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಇವರು ಅವ್ರ ಅಕ್ಕಿಗಳು ನಾವು ಹೋಗಿ ಬರ್ತಾ ಇದ್ದೋ ಕಮ್ಮಿ ನಮ್ಮ ಹತ್ರ ಇತ್ತು, ನಮಗೂ ಕೊಟ್ಟಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಅಕ್ಕಿ ಅಂತಾಗ ನಾವು ಶಾಕಿ ಬಿಟ್ವಲ್ಲ, ನಮ್ಮನ್ನ ಕೇಳಿದ್ರು, ನಾವು ಸಹ ಬಿಟ್ಬಿಡ್ತೀವಿ ಅಂತ ಅಂದಲ್ಲ, ತಾವು ಎಲ್ಲ ವಾಪಸ್ ಅವ್ರಿಗೆ ಚೇತನ್ ಅಂತ. ಸರ್, ನಿಮ್ಮ ಆ ಅಕ್ಕಿ ಬಗ್ಗೆ ನೋಡ್ದಂಗೆ, ಅವ್ರ ಬಗ್ಗೆ ನೋಡ್ದಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನೂ ಇಲ್ಲ, ಅಕ್ಕಿ ನೋಡೋಕ್ಕೆ ಹೋಗಿ ನೋಡಿದ್ದೀವಿ. ಆ ಗಂಡು ವೆಂಕಟೇಶ್ವರ ಮತ್ತು ಗೋವಿಂದಪ್ಪ ನಮಗೆ ಇದು ಮಾಡಿಕೊಡೋರು. ನಾವು ಇವ್ರ ಕಡೆಯಿಂದ ಹೋಗಿ ನಮ್ಗೆ ಅವ್ರ ಫ್ರೆಂಡ್ ಆಗಿತ್ತು, ಹೋಗಿದ್ವಿ. ಬಟ್ ಅಕ್ಕಿ ನೋಡಿದ್ದೀವಿ, ಅಕ್ಕಿ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಅವ್ರ ಅಕ್ಕಿ ಎತ್ತ ಮೇಲೆ ಕರಿಗೋಪಾಲಣ್ಣವರು ಎತ್ಕೊಂಡು ಹೋದ್ಮೇಲೆ ಚೆನ್ನಾಗಿರೋದು ಮಿಕ್ಕಿದೆಲ್ಲ ನಮಗೆ ಸೇಲ್ ಮಾಡಿದ್ವಿ. ಬಟ್ ನಮ್ಮನೆಲ್ಲೋ ಅವಾಗೆಲ್ಲ ಕಳ್ತನ ಆಗೋಯ್ತು ಸ್ವಲ್ಪ. ಅಂದ್ರೆ ಅದೆಲ್ಲ ಸುಮ್ಮನೆ ಲಾಸ್ಟ್ ಕ್ವಾಲಿಟಿ ಎಲ್ಲ ಅಲ್ಲೋಯ್ತು, ಎಲ್ಲ ಹುಡುಗರು ಇದ್ರಲ್ಲ ಅಂದ್ಬಿಟ್ಟು ನಮಗೆ ಸೇಲ್ ಮಾಡಿದ್ರು. ಅಷ್ಟು ವೆಂಕಟೇಶ್ವರ ನಾನೇ ಕರ್ಕೊಂಡು ಕುಡಿಸಿದ್ರು. ಬಟ್ ನಮ್ಮ ಹತ್ರನೂ ಕಳ್ತನ ಆಗಿ ಎಲ್ಲ ಕೆಲವು ಕಾಯಿಲೆ ಕಾಯಿಲೆ ಕೆಲವೆಲ್ಲ ಲಾಸ್ಟ್ ಇವರು ಎಲ್ಲ ಹುಡುಗರು ಇಂಟ್ರೆಸ್ಟ್ ಆದ್ಮೇಲೆ ಹೆಂಗೋ ರೂಮಲ್ಲಿ ಬಿಟ್ಟಿರಲ್ಲ. ನಮಗೆ ತಿಳಿದಿರೋ ಪ್ರಕಾರ ಒರಿಜಿನಲ್ಲು ಇಲ್ಲಿ ಆರ್ತಾವೂ ಇಲ್ಲ, ಇರ್ಬೋದೇನೋ ಗೊತ್ತಿಲ್ಲ. ಇದ್ರೂ ಅವ್ರು ಯಾರು ಇಲ್ಲಿ ಗಂಟ ನಾವು ಹೇಳಿಲ್ಲ. ಆದರೆ ಅದ್ರ ಥರ ಯಾರು ಕಮ್ಮಿ ಅಂದ್ರೆ ಒಂದು 7-8 ಗಂಟೆ ಅಕ್ಕಿ, ಒಂದು 10 ಗಂಟೆ ಅಕ್ಕಿ ಯಾರು ಇಲ್ಲಿ ಗಂಟ 97ರಿಂದ ಇಲ್ಲಿ ಗಂಟ ಯಾರು ಬಿಟ್ಟಿಲ್ಲ. ಇವರು ಹೇಮಂತ್ ಅಂತ ಬಿಟ್ಟವ್ರೆ, ಆದರೆ ಇವ್ರದ್ದು ಗುಲ್ದಾರ್ ಲಾಫ್ಟ್ ಅಂತ ಗುಲ್ದಾರ್ ಇದೆ, ಗುಲ್ದಾರು ಮಕ್ಷಿ ಪೈಕಿ ಅದರಲ್ಲಿ ಇವ್ರು ಬಿಟ್ಟವ್ರೆ. 11:30 ಗಂಟೆ ಇವ್ರು ಬಿಟ್ಟಿದ್ದಾರೆ. ಅದು ಇವ್ರ ಲೈನ್. ಅದು ಬಿಟ್ರೆ ಸಬ್ಜಾ ಲೈನಲ್ಲಿ ನಮ್ಮ ತಾಲೂಕಲ್ಲೇ ಇಲ್ಲಿ ಗಂಟೆ ಯಾರು ಬಿಟ್ಟಿಲ್ಲ, 10 ಬಿಟ್ಟಿಲ್ಲ, 9 ಗಂಟೆನೂ ಬಿಟ್ಟಿಲ್ಲ. ಸೊ ಆ ಏನ್ ತಳಿ ಇದೆಯಲ್ಲ ಪ್ರೆಸೆಂಟ್ ಇಲ್ಲ ಅಂತ ಹೇಳ್ತೀನಿ. ಒರಿಜಿನಲ್ ಇಲ್ಲ, ಸಣ್ಣ ಪುಟ್ಟ ಪೂಟು ಗೀಟು ಕಲರ್ಗಳು ಇರ್ಬೋದೇನೋ ನೋಡಿ, ಈ ತರ ಇದಲ್ಲ. ಆದ್ರೆ ಈ ತರ ಇರ್ಬೋದೇನೋ, ಅದನ್ನ ಕೆಲವ್ರು ತೋರಿಸ್ಕೊಂಡು ಇದು ಆ ಲೈನು ಈ ಲೈನು ಅಂತ ಜನಗಳಿಗೆ ಮಾರ್ಕೆಟಿಂಗ್ ಮಾಡ್ಕೋತಾರೆ. ಸೊ ಸೇಲಿಂಗ್ಗೆ ತಗೊಳ್ಳೋರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಸೇಲಿಂಗ್ ತಗೋಬೇಕಾದ್ರೆ ಅವರು ಕ್ವಾಲಿಟಿ ಅದು ಹೆಂಗಿತ್ತು ಏನು ಅಂತ ತಿಳ್ಕೊಂಡು ತಗೋಬೇಕು. ಇಲ್ಲ ಆಡಿಸ್ಬಿಟ್ಟು ಕೊಡ್ಲಿ, ಅದ್ರ ಲೈನು ಅಂತಾರಲ್ಲ ಅವರು, ಅವ್ರ ಕಣ್ಣೆದ್ರಿಗೆ ಒಂದು 7-8 ಗಂಟೆ ಬಿಟ್ಟು ಕೊಡ್ಲಿ, ಅವಾಗ ಅವ್ರು ಎಷ್ಟು ಬೇಕಾದ್ರೂ ಮಾಡ್ಕೊಟ್ಟು ತಗೊಳ್ಳಿ. ಸುಮ್ಮನೆ ಈಗ ಕಲರ್ ಅಂದ್ರೆ ನಾವಿನ್ನೂ ಒಳ್ಳೆ ಕಲರ್ ಮಾಡಿ ತೋರಿಸ್ಬೋದು, ಕಲರ್ಗೆ ಅಕ್ಕಿ ಆಡಲ್ಲ. ಕ್ವಾಲಿಟಿ ಬೇಕು. ಯಾವ ತರ ಕ್ವಾಲಿಟಿ ಇತ್ತು ಸರ್? ಕ್ವಾಲಿಟಿ ಅಂದ್ರೆ ನಾವು ಅದನ್ನ ಹೇಳಕ್ಕಾಗಲ್ಲ, ಆ ತರ ಇನ್ನೊಂದು ಅಕ್ಕಿ ನಾವು ನೋಡೋಕ್ಕಾಗಲ್ಲ, ಅಷ್ಟು ಕ್ವಾಲಿಟಿ. ಆಮೇಲೆ ಅದ್ರಲ್ಲಿ ಬರೋ ಪಟ್ಟಗಳು ಅಷ್ಟೇ. ಯಾವ್ಯಾವ ಬಣ್ಣ ಬರ್ತಿತ್ತು ಸರ್? ನೀವು ಹೆಂಗ್ ಜೊತೆ ಮಾಡ್ತೀರ ಹಂಗೆ. ಈಗ ಸಬ್ಜಿ ಧೂಮ ಮಾಡಿದ್ರೆ ಧೂಮ ಸಬ್ಜಾ, ಒಂದು ಪೂರಿ ಮಾಡಿದ್ರೆ ಪೂರಿ ಸಬ್ಜಾ, ಇಷ್ಟೇ, ಬೇರೆ ಕಲರ್ ಬರಲ್ಲ ಅದ್ರಲ್ಲಿ. ಸರ್ ಈಗ ಒಂದು ಸಬ್ಜಾ ಅಕ್ಕಿ ಉದ್ದ ಇರ್ತಾ ಗಿಡ್ಡ ಬರ್ತಾ ಮೀಡಿಯಂ, ಅದು ಮೀಡಿಯಂ ಅಕ್ಕಿ. ಅದು ಅದ್ರ ಆಟ ಹೆಂಗೆ ಅಂದ್ರೆ, ಒಂದು ತೆಂಗಿನ ಮರ ಇಷ್ಟೇ, ಇಷ್ಟು ಏನಿಲ್ಲ ಅಂದ್ರೆ 1.25 ಕಿಲೋಮೀಟರ್ ಅಷ್ಟು ಸರೌಂಡಿಂಗ್ ಪಲ್ಲ ಎಲ್ಲ ಹೋಗೋದು. ಒಂದು ತೆಂಗಿನ ಮರದ ಅಷ್ಟೇ ಇದೆ, ಚಿಕ್ಕ ಹುಡುಗ ಸುಮ್ಮನೆ ಹಿಂಗ್ ನೋಡಿದ್ರು ಕಾಣ್ತದೆ. ನೀವು ಹುಡುಕುವಂತ ಅಕ್ಕಿನೇ ಅಲ್ಲ ಅದು, ತೆಂಗಿನ ಮರ ಅಷ್ಟೇ. ಸರ್ ಮಳೆ ಗಾಳಿಗೆ ಯಾವ ತರ ಅದು? ಎಲ್ಲದಕ್ಕೂ ಆಡೋ, ಎಲ್ಲ ಮಳೆ ಬಿಸಿಲು. ನಾವ್ ಹೇಳ್ದಲ್ಲ ಹೂಗಂಧಕ್ಕೆ ಕೊಟ್ಟಿದ್ರು ಅಂತ, ಆ ಹೂಗಂಧದಲ್ಲಿ ರಣ ಬಿಸಿಲಲ್ಲಿ ಆಡ್ತು, ಎಲ್ಲಾರು ಮೆಚ್ಚಿದ್ರು. ಇವತ್ತು ಕತ್ಲೆ ಆಗ್ಬೇಕು ವೆದರ್ ಇದ್ದಿದ್ರೆ ಆಡ್ತು ಅಂತ ಎಲ್ಲ ಖುಷಿ ಬಿದ್ರು ಅವರು. ಅಂಥ ಬಿಸಿಲಲ್ಲೇನೆ 8-3 ಗಂಟೆ ಅಕ್ಕಿ ಆಡಿರೋದು ಅದು. ಅಂಥ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು, ಕುತ್ಕೊಂಡ್ರು ಬಿಸಿಲು, ಅಂಥ ಬಿಸಿಲಲ್ಲಿ ಆಡಿರೋದು. ಅಂದರೆ ಅದು ಆ ಥರ ಈಗಿನ ಥರ ಅಲ್ಲ, ಸಾಚ ಅಕ್ಕಿ. ಅದ್ರ ಮೇವೇನಂದ್ರೆ ಸ್ವಲ್ಪ ರಾಗಿ, ಬಾದಾಮಿ, ಬರೀ ಇಷ್ಟರಲ್ಲೇ ಅಕ್ಕಿ ಆಡಿರೋದು. ಅದ್ರ ಬಾಯಿಲಿ ಒಂದು ಫೋಟೋ ತೋರಿಸ್ತೀವಿ, ಇಲ್ಲಿ ಕರ ಇದೆ ನೋಡಿ, ಅದು ಬಾದಾಮಿ ತಿನ್ಸಿ ಆ ಬಾದಾಮಿದ ಜಿಡ್ಡದು ಇವತ್ತಿಗೂ ಕರ ಇದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಒಂದಷ್ಟು ವಿಚಾರಗಳು BP ಮೊಹಮ್ಮದ್ ಸಾಹೇಬ್ರ ಬಗ್ಗೆ ಮತ್ತು ಅವರ ಸಬ್ಜಾ ಸ್ಟುಡಿಯೋ ಲೈನ್ ಬಗ್ಗೆ. ಅವರ ದೌಡಿಲಿ ಜೊತೆಗಿದ್ದಂಥವ್ರನ್ನ ಇವತ್ತು ನಾವು ನಮ್ಮ ಚಾನಲ್ಗೆ ಕರೆಸಿ ಅಕ್ಕಿ ಯಾವ ಥರ ಇತ್ತು, ಆ ಅಕ್ಕಿ ತಳಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ. ಸೊ ಮತ್ತಷ್ಟು ವಿಚಾರಗಳು ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು, ಎಲ್ರಿಗೂ ವಂದನೆಗಳು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.